ನಮಸ್ಕಾರ, CTV ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಅಪಘಾತ ರಹಿತ ವಾಹನ ಚಾಲಕರಿಗೆ, ಚಾಲಕ ಕಂ ನಿರ್ವಾಹಕರಿಗೂ ಬೆಳ್ಳಿ ಪದಕ ವಿತರಣೆ ಮಾಡಿದ ಜಿಲ್ಲಾಧಿಕಾರಿಗಳಿಂದ ಅಭಿನಂದನೆ. ಜಿಲ್ಲೆಯಾದ್ಯಂತ ರೈತರು ಬೆಳೆದಿರುವ ಬೆಳೆಗಳ ನಾಶವಾಗಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದ ಮಾಜಿ ಶಾಸಕ KP ಬಚ್ಚೇಗೌಡ. ಪರಿಸರ ಮಾಲಿನ್ಯ ತಡೆಯೋಣ, ಉತ್ತಮ ಪರಿಸರ ಉಳಿಸೋಣ, ಮಣ್ಣಿನ ಹಣತೆ ಹಚ್ಚುವ ಮೂಲಕ ಪರಿಸರ ಸ್ನೇಹಿ ದೀಪಾವಳಿ ಆಚರಣೆಗೆ ಜಿಲ್ಲಾಧಿಕಾರಿ ರವೀಂದ್ರ ಕರೆ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ವಿಭಾಗದ ವ್ಯಾಪ್ತಿಯಲ್ಲಿ ಕಳೆದ 5 ವರ್ಷಗಳ ಅವಧಿಯಲ್ಲಿ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ಚಲಾಯಿಸುವ ಚಾಲಕರು ಯಾವುದೇ ಅಪಘಾತ ಮಾಡದೆ ಸುರಕ್ಷಿತವಾಗಿ ಚಾಲನೆ ಮಾಡಿರುವ ಚಾಲಕರಿಗೆ ಗೌರವಿಸಲಾಯಿತು. ಚಿಕ್ಕಬಳ್ಳಾಪುರದ ಅಂಬೇಡ್ಕರ್ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬೆಳ್ಳಿ ಪದಕ ಪ್ರದಾನ ಮಾಡಲಾಯಿತು. ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಬಾಗೇಪಲ್ಲಿ, ಶಿಡ್ಲಘಟ್ಟ, ಚಿಂತಾಮಣಿ ಮತ್ತು ದೊಡ್ಡಬಳ್ಳಾಪುರ ಘಟಕಗಳಲ್ಲಿ ಅಪಘಾತ ರಹಿತವಾಗಿ ವಾಹನ ಚಲಾಯಿಸಿದ ಒಟ್ಟು 63 ಮಂದಿ ಚಾಲಕರಿಗೆ ಶಾಲು ಹೊದಿಸಿ ಬೆಳ್ಳಿ ಪದಕ ನೀಡಿ ಗೌರವಿಸಲಾಯಿತು. ಚಿಕ್ಕಬಳ್ಳಾಪುರ ವಿಭಾಗ ವ್ಯಾಪ್ತಿಯಲ್ಲಿ ಯಾವುದೇ ಅಪಘಾತ ಮಾಡದೆ ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಅವರ ಊರುಗಳಿಗೆ ತಲುಪಿಸಿ ಇಲಾಖೆಗೂ ಒಳ್ಳೆಯ ಹೆಸರು ತಂದುಕೊಟ್ಟಿರುವ ಜಿಲ್ಲೆಯ ಒಟ್ಟು 63 ಮಂದಿ ಚಾಲಕರು, ಚಾಲಕ ಕಂ ನಿರ್ವಾಹಕರಿಗೆ ಪ್ರಶಸ್ತಿ ಪತ್ರ, ಬೆಳ್ಳಿ ಪದಕದೊಂದಿಗೆ 2,000 ನಗದು ನೀಡಿ ಗೌರವಿಸಲಾಯಿತು. ಈ ವೇಳೆ ಮಾತನಾಡಿದ DC ರವೀಂದ್ರ, ತಮ್ಮ ಮೈ ಮನಸ್ಸೆಲ್ಲ ಒಂದು ಕಡೆ ಕೇಂದ್ರೀಕರಿಸಿ ಎಚ್ಚರದಿಂದ ವಾಹನ ಚಲಾಯಿಸಿ ತಮ್ಮ ಕರ್ತವ್ಯ ನಿರ್ವಹಿಸಿದ ಚಾಲಕರಿಗೆ ಅಭಿನಂದಿಸಿದರು. ಪ್ರಯಾಣಿಕರನ್ನ ಸುರಕ್ಷಿತವಾಗಿ ಅವರ ಊರುಗಳಿಗೆ ತಲುಪಿಸಿ ಉತ್ತಮ ಕೆಲಸ ಮಾಡುವ ನಿಮ್ಮ ಕಾರ್ಯಚಟುವಟಿಕೆ ಹೀಗೆ ಮುಂದುವರಿಯಲಿ ಎಂದರು. ಏನು ಪದಕ ವಿಜೇತರಿದ್ದಾರೆ ಅವರೆಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಮತ್ತು ಜಿಲ್ಲಾಡಳಿತದ ವತಿಯಿಂದ 63 ಜನ ಚಾಲಕರಿಗೆ ಬೆಳ್ಳಿ ಪದಕ ಇವತ್ತು ಸಿಕ್ಕಿದೆ. ತುಂಬ ಹೃದಯದ ಶುಭಾಶಯಗಳನ್ನು ಅವರಿಗೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ಮತ್ತು ಸಂಸ್ಥೆಗೆ ನಾನು ತಿಳಿಸ್ತಾ ಇದ್ದೀನಿ. ಏಕೆಂದರೆ ಡ್ರೈವಿಂಗ್ ಅನ್ನೋದೇ ಒಂದು ಚಾಲೆಂಜು. ಅದು ಇಂಥ ದಿನಗಳಲ್ಲಂತಲೂ ಏಕೆಂದರೆ ರೋಡು ಟ್ರಾಫಿಕ್ಕು ಹೆಚ್ಚಾಗ್ತಾ ಇದೆ, ವೆಹಿಕಲ್ಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇಂಥ ಒಂದು ಚಾಲೆಂಜಿಂಗ್ ಸಂದರ್ಭದಲ್ಲೂ ಕೂಡ ಕಳೆದ ಸತತ 5 ವರ್ಷಗಳ ಹಿಂದಿನಿಂದಲೂ ಕೂಡ ಸತತ 5 ವರ್ಷಗಳಲ್ಲಿ ಒಂದೇ ಒಂದು ಅಪಘಾತಗಳನ್ನು ಕೂಡ ಮಾಡದೆ ಅವರು ಸಾರ್ವಜನಿಕರ ಪ್ರಾಣವನ್ನು ರಕ್ಷಣೆ ಮಾಡಿದ್ದಾರೆ ಮತ್ತು ಆ ಕುಟುಂಬದ ಸದಸ್ಯರುಗಳ ಒಂದು ಆಸರೆಗೆ ಅನುಕೂಲ ಆಗಿದೆ. ಹಾಗಾಗಿ ಇವತ್ತು ತುಂಬ ಸಂತೋಷ ಆಗ್ತಾ ಇದೆ. 63 ಜನ ಪ್ರಯಾಣಿಕರಿಗೆ ಇವತ್ತು ಬೆಳ್ಳಿ ಪದಕವನ್ನು ನಮ್ಮ ಚಿಕ್ಕಬಳ್ಳಾಪುರ ಘಟಕದ ವತಿಯಿಂದ ನಾವು ಪ್ರದಾನ ಮಾಡಿದ್ದೀವಿ. ಚಿಕ್ಕಬಳ್ಳಾಪುರ ವಿಭಾಗದಿಂದ ನಾವು ಮಾಡಿರ್ತಕ್ಕಂಥದ್ದು ಸಂತೋಷ. ಇನ್ನು ಈ ವೇಳೆ ಜಿಲ್ಲಾಧಿಕಾರಿ PN ರವೀಂದ್ರ, KSRTC ವಿಭಾಗೀಯ ನಿಯಂತ್ರಣಾಧಿಕಾರಿ ಹಿಮವರ್ಧನ್ ನಾಯ್ಡು ಸೇರಿದಂತೆ KSRTC ಸಿಬ್ಬಂದಿ ಭಾಗವಹಿಸಿದ್ದರು. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಜಿಲ್ಲಾದ್ಯಂತ ರೈತರು ಬೆಳೆದಿರುವ ರಾಗಿ, ಜೋಳ, ತೊಗರಿ, ನೆಲಗಡಲೆ ಸೇರಿ ಇತರೆ ಬೆಳೆಗಳು ಮಳೆ ಇಲ್ಲದೆ ನಾಶವಾಗಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಮಾಜಿ ಶಾಸಕ KP ಬಚ್ಚೇಗೌಡ ಗುಡಿಬಂಡೆಯಲ್ಲಿ ತಿಳಿಸಿದರು. JDS ಪಕ್ಷದ ವರಿಷ್ಠರ ಆದೇಶದಂತೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ KP ಬಚ್ಚೇಗೌಡರ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ JDS ಪಕ್ಷದ ಶಾಸಕರು, ಮಾಜಿ ಶಾಸಕರು ಹಾಗೂ ಪ್ರಮುಖ ಮುಖಂಡರ ನೇತೃತ್ವದಲ್ಲಿ ತಾಲೂಕಿನ ಉಪ್ಪಾರಹಳ್ಳಿ ಗ್ರಾಮದ ರೈತರ ಜಮೀನುಗಳಿಗೆ ತೆರಳಿ ಬರ ಅಧ್ಯಯನ ನಡೆಸಿ ರೈತರಿಂದ ನಷ್ಟದ ಕುರಿತು ಮಾಹಿತಿ ಪಡೆದ ನಂತರ ಮಾತನಾಡಿದ ಮಾಜಿ ಶಾಸಕ KP ಬಚ್ಚೇಗೌಡ, ರೈತರು ಸಾಲ ಮಾಡಿ ಬೆಳೆ ಇಟ್ಟಿದ್ದಾರೆ. ಮಳೆ ಇಲ್ಲದೆ ಬೆಳೆ ಕೈಗೆ ಸಿಕ್ಕಿರುವುದಿಲ್ಲ. ನಾವು ಬರ ಅಧ್ಯಯನ ಮಾಡಿದ ಎಲ್ಲ ತಾಲೂಕುಗಳಲ್ಲೂ ಬರ ಆವರಿಸಿ ಸಂಪೂರ್ಣವಾಗಿ ಮಳೆ ಆಶ್ರಿತ ಬೆಳೆಗಳು ನಾಶವಾಗಿವೆ. ಇದೇ ರೀತಿ ಮುಂದುವರೆದರೆ ರೈತರು ಸಾಲಕ್ಕೆ ಸಿಲುಕಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಾಗುತ್ತದೆ. ಆದ್ದರಿಂದ ರೈತರಿಗೆ ಆಗಿರುವ ನಷ್ಟವನ್ನು ಭರಿಸಲು ಹಾಗೂ ಸರ್ಕಾರದಿಂದ ಪರಿಹಾರ ಕೊಡಿಸಲು ನಮ್ಮ ವರಿಷ್ಠರು ಪ್ರತಿ ತಾಲೂಕಿಗೂ ಭೇಟಿ ನೀಡಿ ಬರ ಅಧ್ಯಯನ ಮಾಡಿ ವರದಿ ಕಳಿಸುವಂತೆ ಆದೇಶಿಸಿದ್ದು ನಾವು ಅಧ್ಯಯನ ಮಾಡಿದ್ದೇವೆ ಎಂದು ತಿಳಿಸಿದರು. ಬಚ್ಚೇಗೌಡರವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮಾಡಿ
ಆ ಸಮಿತಿ ನೀವೆಲ್ಲರೂ ಕೂಡ ಹೋಗಿ 6 ತಾಲೂಕುಗಳಲ್ಲಿ ನೀವು ಬರ ಅಧ್ಯಯನ ಮಾಡಿ ಏನೇನು ಬೆಳೆಗಳು ನಷ್ಟ ಆಗಿದೆ ಮತ್ತು ವಿದ್ಯುತ್ ಕ್ಷಾಮ ಇರ್ಬೋದು ಮತ್ತು ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು ಮತ್ತು ಎಲ್ಲೂ ಗ್ರಾಮೀಣ ಭಾಗದಲ್ಲಿ ರಸ್ತೆಗಳು ಗುಂಡಿಗಳು ಮುಚ್ಚದಿರ ಇರ್ತಕ್ಕಂಥ ಇಂಥವೆಲ್ಲವನ್ನು ಕೂಡ ಗಮನಿಸಿ ನೀವು ದೀಪಾವಳಿ ಹಬ್ಬದ ಒಳಗಡೆ ವರದಿಯನ್ನು ಕೊಡಬೇಕು ಅನ್ನುವಂಥ ಸೂಚನೆಯನ್ನು ನಮಗೆ ಕೊಟ್ಟಿದ್ದಾರೆ. ಆನಂತರ ನಾವು ತಕ್ಷಣ 2 ದಿನಗಳ ಹಿಂದೆ ಬಚ್ಚೇಗೌಡರನ್ನವರ ಮನೆಗೆ ಬಂದು ಮಾತನಾಡಿಕೊಂಡು ಇವತ್ತಿಂದ ಈ ಪ್ರವಾಸ ಪ್ರಾರಂಭ ಮಾಡಬೇಕು ಅಂತೇಳಿ ಬೆಳಗ್ಗೆಯಿಂದ ಚಿಕ್ಕಬಳ್ಳಾಪುರ, ಗೌರಿಬಿದನೂರು, ಈಗ ನಾವು ಗುಡಿಬಂಡೆಗೆ ಬಂದಿದ್ದೇವೆ. ನೆಕ್ಸ್ಟ್ ಬಾಗೇಪಲ್ಲಿ ಇದೆಲ್ಲ ನೋಡಿ ನಾಳೆ ನಾಡಿದ್ದು ಇನ್ನೂ 2 ತಾಲೂಕುಗಳಿದೆ, ಅವೆಲ್ಲ ಮುಗಿಸುವಂಥ ಕೆಲಸವನ್ನು ಮಾಡಬೇಕು. ತಕ್ಷಣ ವರದಿಯನ್ನು ಕೂಡ ಕೊಡುವಂಥದ್ದು. ನಾವು ಬೆಳಗ್ಗೆಯಿಂದ ನೋಡಿದಾಗ ರಾಗಿ, ಮುಸುಕಿನ ಜೋಳ ಇವೆಲ್ಲ ಸಂಪೂರ್ಣ ನಾಶ ಆಗಿದೆ. ಸಂಪೂರ್ಣ ಅಂದರೆ ಇವತ್ತು ಮೇ ಜೂನ್ ತಿಂಗಳಲ್ಲಿ ಬಿದ್ದಿರ್ತಕ್ಕಂಥ ಮಳೆಗೆ ಈ ಬಿತ್ತನೆ ಬಿತ್ತಿರ್ತಕ್ಕಂಥದ್ದು. ಬಹುಶಃ ಆನಂತರ ಮಳೆಗಳು ಇಲ್ಲದೆ ಇವತ್ತು ಆ ಕಾಳುಗಳು, ಜೋಳ ಇರ್ಬೋದು, ರಾಗಿ ಇರ್ಬೋದು, ತೆನೆ ಕಟ್ಟಿಲ್ಲ, ಸಂಪೂರ್ಣವಾಗಿ ನಾಶ ಆಗಿದೆ. ಈ ವೇಳೆ ಮಾಜಿ ಸಭಾಪತಿ ಜೆ.ಕೆ. ಕೃಷ್ಣಾರೆಡ್ಡಿ ಮಾತನಾಡಿ, ಜಿಲ್ಲಾದ್ಯಂತ ಈಗಾಗಲೇ ಮಳೆ ಇಲ್ಲದೆ ಬರ ಬಂದಿದ್ದು ರೈತರ ಜೀವನ ಬೇಡದಂತಾಗಿದೆ. ಇದರ ಬೆನ್ನಲ್ಲೇ ಜೆಡಿಎಸ್ ಪಕ್ಷದ ಮುಖಂಡರಿಂದ ರೈತರ ಜಮೀನುಗಳಿಗೆ ತೆರಳಿ ಬರ ಅಧ್ಯಯನ ಮಾಡಿ ರೈತರ ಕಷ್ಟ ಕೇಳುತ್ತಿದ್ದೇವೆ. ಕಳೆದ ವರ್ಷ ಉತ್ತಮ ಮಳೆ ಬೆಳೆಯಾಗಿ ರೈತರು ಸಂತಸದಲ್ಲಿದ್ರು. ಆದರೆ ಈ ವರ್ಷ ಮಳೆ ಇಲ್ಲದೆ ಬೆಳೆ ಆಗದೆ ರೈತರು ಕಂಗಾಲಾಗಿದ್ದಾರೆ. ರಾಜ್ಯ ಸರ್ಕಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರ ಪರಿಹಾರ ಕೇವಲ 9 ಕೋಟಿ ಮಾತ್ರ ಬಿಡುಗಡೆ ಮಾಡಿದೆ. ಆದರೆ 9 ಕೋಟಿ ಸಾಕಾಗುವುದಿಲ್ಲ. ಸರ್ಕಾರ ಕೂಡಲೇ ಪ್ರತಿ ಎಕರೆಗೆ 25,000 ಬರ ಪರಿಹಾರ ನೀಡಬೇಕಾಗಿದೆ ಎಂದರು. ಇನ್ನು ಈ ವೇಳೆ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಮುನೇಗೌಡ, ಶಿಡ್ಲಘಟ್ಟ ಶಾಸಕ ಮೇಲೂರು ರವಿ, ತಾಲೂಕು ಅಧ್ಯಕ್ಷ ಮಂಜುನಾಥ ರೆಡ್ಡಿ ಸೇರಿದಂತೆ ಹಲವರು ಜಿಲ್ಲಾ ಮಟ್ಟದ ಜೆಡಿಎಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು. ಬೊಮ್ಮಗಾನಹಳ್ಳಿ ಮೋಹನ್ ಕುಮಾರ್, ಸಿಟಿವಿ ನ್ಯೂಸ್, ಗುಡಿಬಂಡೆ. ಪಟಾಕಿ ಹಚ್ಚದೆ ಮಣ್ಣಿನ ಹಣತೆಗಳನ್ನು ಹಚ್ಚಿ ಪರಿಸರ ಸ್ನೇಹಿ ದೀಪಾವಳಿ ಆಚರಿಸೋಣ ಎಂದು ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಕರೆ ನೀಡಿದರು. ಸಮಾನ ಮನಸ್ಕರ ಪರಿಸರ ಸಂರಕ್ಷಣಾ ವೇದಿಕೆ, ಮಾಲಿನ್ಯ ನಿಯಂತ್ರಣ ಮಂಡಳಿ ಸಹಯೋಗದಲ್ಲಿ ಗುರುವಾರ ಆಯೋಜಿಸಿದ್ದ ಜನಜಾಗೃತಿ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ, ಪರಿಸರ ಸ್ನೇಹಿ ಮಣ್ಣಿನ ಹಣತೆ ಮೂಲಕ ನಾವು ದೀಪಾವಳಿ ಆಚರಿಸೋಣ ಎಂದರು. ಯಾವುದೇ ತೊಂದರೆ ಆಗದಂತೆ ಬೆಳಕಿನ ಹಬ್ಬವನ್ನು ಆಚರಿಸುವ ಜೊತೆಗೆ ಜಿಲ್ಲೆಯ ಎಲ್ಲ ಜನತೆಗೂ ಸುಖ, ಸಂತೋಷ, ಸಮೃದ್ಧಿಯನ್ನು ನೀಡಲಿ ಎಂದು ಅವರು ಹಾರೈಸಿದರು. ಡಿಸಿಪಿಎನ್ ರವೀಂದ್ರ ಅವರೇ ಖುದ್ದಾಗಿ ಸಾರ್ವಜನಿಕರಿಗೆ ಕರಪತ್ರ ಹಂಚುವ ಮೂಲಕ ಜಾಗೃತಿ ಮೂಡಿಸಿದರು. ಏನು ದೀಪಾವಳಿ ಹಬ್ಬ ಬರ್ತಾ ಇದೆ, ಈ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಪಟಾಕಿಗಳನ್ನ ಹಚ್ಚಬಾರದು. ಹಣತೆಯ ದೀಪಗಳನ್ನ ಹಚ್ಚುವುದರ ಮೂಲಕ ಪರಿಸರ ಸ್ನೇಹಿಯಾಗಿ ನಾವೆಲ್ಲರೂ ಕೂಡ ತೊಡಗಬೇಕು. ಪರಿಸರಕ್ಕೆ ಮಾರಕವಾಗಿರ್ತಕ್ಕಂಥ ಪಟಾಕಿಯನ್ನು ಹೊಡೆಯೋದ್ರ ಮೂಲಕ ಮಾಲಿನ್ಯವನ್ನ ಉಂಟು ಮಾಡದಲೆ, ಶಬ್ದ ಮಾಲಿನ್ಯವನ್ನ ಉಂಟು ಮಾಡದಲೆ, ಮಕ್ಕಳಿಗೆ ಆಗ್ತಕ್ಕಂಥ ಕಣ್ಣಿಗೆ ಆಗ್ತಕ್ಕಂಥ ತೊಂದರೆಗಳನ್ನು ತಪ್ಪಿಸಲಿಕ್ಕೆ ಪಟಾಕಿ ಹೊಡಿತಕ್ಕಂಥ ಸಂದರ್ಭದಲ್ಲಿ ಮನುಷ್ಯನ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ನಾವು ಜನರಲ್ಲಿ ಜಾಗೃತಿ ಮೂಡಿಸಬೇಕಂತಕ್ಕಂಥ ಉದ್ದೇಶದಿಂದ ಪಟಾಕಿ ಹೊಡೆಯುವುದನ್ನು ಬಿಟ್ಟು ಪರಿಸರ ಸ್ನೇಹಿ ಹಣತೆಗಳನ್ನ ಮನೆಯ ಮುಂಭಾಗದಲ್ಲಿ ಅಥವಾ ಮನೆಗಳಲ್ಲಿ ಹಚ್ಚುವುದರ ಮೂಲಕ ನಾವೆಲ್ಲರೂ ಕೂಡ ನಮ್ಮ ಪ್ರೀತಿಯ ಬೆಳಕಿನ ಹಬ್ಬ ದೀಪಾವಳಿಯನ್ನ ನಾವೆಲ್ಲರೂ ಕೂಡ ಪರಿಸರ ಸ್ನೇಹಿಯಾಗಿ ದೀಪವನ್ನು ಹಚ್ಚೋಣ. ಸಂರಕ್ಷಣಾ ವೇದಿಕೆ ಹಾಗೂ ಶಾಲೆ ಮಕ್ಕಳೊಂದಿಗೆ ಎಂಜಿ ರಸ್ತೆ ಮೂಲಕ ತೆರಳಿ ಜಾಗೃತಿ ಮೂಡಿಸಿದರು. ಪರಿಸರ ಅಧಿಕಾರಿ ಸಿದ್ದೇಶ್ ಬಾಬು ಮಾತನಾಡಿ, ಶಾಲಾ ಕಾಲೇಜು, ಆಸ್ಪತ್ರೆ ಮುಂತಾದ ಕಡೆ ಪಟಾಕಿ ಹೊಡೆಯುವುದನ್ನು ಸರ್ವೋಚ್ಚ ನ್ಯಾಯಾಲಯ ನಿಷೇಧಿಸಿದೆ. ನಾವು ಪಟಾಕಿ ಹೊಡೆಯದೆ ಮಣ್ಣಿನ ದೀಪ ಹಚ್ಚುವ ಮೂಲಕ ಮುಂದಿನ ಪೀಳಿಗೆಗೆ ಒಳ್ಳೆಯ ಪರಿಸರ ನೀಡೋಣ ಎಂದು ಸಾರ್ವಜನಿಕರಿಗೆ ಕರೆ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಸಮಾನ ಮನಸ್ಕರ ಪರಿಸರ ಸಂರಕ್ಷಣಾ ವೇದಿಕೆ ಪದಾಧಿಕಾರಿಗಳಾದ ಪ್ರಕಾಶ್, ಹೋಟೆಲ್ ರಾಮಣ್ಣ, ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನವೆಂಬರ್ 14ರಂದು ಮಕ್ಕಳ ದಿನಾಚರಣೆಯ ಅಂಗವಾಗಿ
ಕನ್ನಡ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಡ್ಯಾನ್ಸ್, ಫ್ಯಾಷನ್ ಶೋ, ಅಭಿನಯದ 2 ನಿಮಿಷಕ್ಕೆ ಮೀರದ ಮಕ್ಕಳ ವಿಡಿಯೋ ಮಾಡಿ ನಮಗೆ ಕಳುಹಿಸಿದಲ್ಲಿ ಸಿಟಿವಿಯಲ್ಲಿ ನವೆಂಬರ್ 14ರಂದು ಪ್ರಸಾರ ಮಾಡಲಾಗುವುದು. ನಿಮ್ಮ ವಿಡಿಯೋಗಳನ್ನು ದಿನಾಂಕ 10ರೊಳಗೆ ನಮಗೆ ವಾಟ್ಸಪ್ ಮಾಡಿ. ನಮ್ಮ ವಾಟ್ಸಪ್ ಸಂಖ್ಯೆ 7483737466. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ. ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲ ಇಂಟೀರಿಯರ್ ಡಿಸೈನ್ ಅನ್ನ ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನ ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನ ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಮತ್ತೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಬಾಣಾವರ ಹೋಬಳಿಯ ಚಿಕ್ಕಣ್ಣನಕೊಪ್ಪಲು ಗ್ರಾಮದ ಯಶೋದಮ್ಮ ಎಂಬುವವರ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡಿದೆ ಎಂದು ಅಕ್ಕಪಕ್ಕ ಮನೆಯವರಿಂದ ಮಾಹಿತಿ ತಿಳಿದು ಬಂದಿದ್ದು, ಮನೆ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿರುತ್ತದೆ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಬಾಣಾವರ ಹೋಬಳಿಯ ಚಿಕ್ಕಣ್ಣನಕೊಪ್ಪಲು ಗ್ರಾಮದ ಯಶೋದಮ್ಮ ಎಂಬುವರ ಮನೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟಗೊಂಡಿದೆಯಾದರೂ ರಾತ್ರಿ 7 ಗಂಟೆ ಸಮಯದಲ್ಲಿ ಸಂಘದ ಹಣವನ್ನು ಕಟ್ಟಲು ಹೋಗಿದ್ದ ಸಂದರ್ಭದಲ್ಲಿ ಈ ಘಟನೆ ನಡೆದಿದ್ದು, ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲದಿರುವುದು ಸಂತೋಷದ ವಿಷಯವೇ ಆಗಿದೆ. ಇನ್ನು ತನ್ನ ಮಕ್ಕಳನ್ನು ಪಕ್ಕದ ಚಿಕ್ಕಪ್ಪನ ಮನೆಯಲ್ಲಿ ಬಿಟ್ಟು ಹೋಗಿದ್ದ ಯಶೋದಮ್ಮ ಸಂಘದಲ್ಲಿ ಹಣವನ್ನು ಕಟ್ಟಿ ಹಿಂತಿರುಗಿ ನೋಡಿದಾಗ ಮನೆ ಹೊತ್ತಿ ಉರಿಯುತ್ತಿತ್ತು. ಇದನ್ನು ಕಂಡಂತಹ ಗ್ರಾಮಸ್ಥರು ಆ ಕ್ಷಣದಲ್ಲಿ ಎಲ್ಲರೂ ಸೇರಿ ಬೆಂಕಿಯನ್ನು ಆರಿಸುವ ಕೆಲಸ ಮಾಡಿದ್ದಾರೆ ಮತ್ತು ಅಗ್ನಿಶಾಮಕ ಇಲಾಖೆಗೂ ವಿಷಯವನ್ನು ತಿಳಿಸಿದ್ದು, ಅಗ್ನಿಶಾಮಕ ವಾಹನವು ಬಂದು ಸಿಬ್ಬಂದಿಗಳು ಬೆಂಕಿಯನ್ನು ಆರಿಸುವ ಕೆಲಸದಲ್ಲಿ ಕೈ ಜೋಡಿಸಿ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಏನೇ ಬೆಂಕಿಯನ್ನು ಆರಿಸಿದರೂ ಮನೆ ಸುಟ್ಟು ಹೋದ ಪರಿಣಾಮ ಮಗನ ಮದುವೆಗೆ ಎಂದು ಮಾಡಿಸಿಟ್ಟಿದ್ದಂತಹ ಬಂಗಾರದ ಒಡವೆಗಳು ಹಾಗೂ ಮನೆಯಲ್ಲಿ ಇದ್ದಂತಹ ಹಣ, ಪೀಠೋಪಕರಣಗಳು, ಮನೆಯ ಸಾಮಗ್ರಿಗಳು ಸೇರಿದಂತೆ ಆಹಾರ ಪದಾರ್ಥ, ದವಸ ಧಾನ್ಯಗಳು ಸಂಪೂರ್ಣವಾಗಿ ಕರಕಲಾಗಿ ಹೋಗಿವೆ. ಇದರಿಂದಾಗಿ ಮಗನ ಮದುವೆಗೆಂದು ಸಾಲ ಸೋಲ ಮಾಡಿ ಬಂಗಾರದ ಒಡವೆಗಳನ್ನು ಮಾಡಿಸಿದ್ದಂಥ ಯಶೋದಮ್ಮನವರ ಕುಟುಂಬ ಬೀದಿಗೆ ಬಂದು ನಿಲ್ಲುವಂತಾಗಿದೆ. ಇನ್ನು ಬೆಂಕಿ ಆರಿಸುವ ಕೆಲಸದಲ್ಲಿ ಗ್ರಾಮಸ್ಥರ ಜೊತೆಗೆ ಅಗ್ನಿಶಾಮಕ ದಳದ ಇನ್ಸ್ಪೆಕ್ಟರ್ KM ಪುಟ್ಟಮಲ್ಲೇಗೌಡ, KS ರಮೇಶ್, ಡಿ ರವಿ, ರಘು, ಮಂಜುನಾಥ್ ಸಹಕರಿಸಿದ್ದಾರೆ. ನಂತರ ಬಾಣಾವರ PSI ಸುರೇಶ್ ಹಾಗೂ ಗ್ರಾಮ ಆಡಳಿತಾಧಿಕಾರಿ ದೀಪ್ತಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿಕೊಂಡಿರುತ್ತಾರೆ. ಚಂದ್ರು ಯಾದವ್, ಸಿಟಿವಿ ನ್ಯೂಸ್, ಅರಸೀಕೆರೆ. ರಾಜ್ಯದಲ್ಲಿ ಭೀಕರ ಬರಗಾಲವಿದೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬೆಳೆ ನಷ್ಟ ಪರಿಹಾರಕ್ಕೆ ಹಣ ಬಿಡುಗಡೆ ಮಾಡದೆ ನೊಂದ ರೈತರ ಜೊತೆ ಚೆಲ್ಲಾಟವಾಡುತ್ತಿದೆ ಎಂದು ದೇವನಹಳ್ಳಿ ವಿಧಾನ ಪರಿಷತ್ ಸದಸ್ಯ ಕೋಟಾ ಶ್ರೀನಿವಾಸ ಪೂಜಾರಿ ಕಿಡಿಕಾರಿದರು. ದೇವನಹಳ್ಳಿ ತಾಲೂಕು ಕೊಯ್ರಾ ಗ್ರಾಮದಲ್ಲಿ ಜಮೀನುಗಳಿಗೆ ಭೇಟಿ ನೀಡಿ ಬೆಳೆ ನಷ್ಟ ಪರಿಶೀಲಿಸಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಕೋಟಾ ಶ್ರೀನಿವಾಸ ಪೂಜಾರಿ, ಬೆಂಗಳೂರು ಗ್ರಾಮಾಂತರ ಪ್ರದೇಶಗಳಲ್ಲಿ ಬರ ಅಧ್ಯಯನ ನಡೆಸುವ ಸಲುವಾಗಿ ಜಿಲ್ಲಾಡಳಿತ ಕಚೇರಿ ಅಧಿಕಾರಿಗಳೊಂದಿಗೆ ವಿವಿಧ ಕಡೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾಹಿತಿ ಪಡೆಯಲಾಗಿದೆ. ಇಲ್ಲಿನ ಪರಿಸ್ಥಿತಿ ಗಮನಿಸಿದರೆ ರಾಜ್ಯ ಸರ್ಕಾರ ತುರ್ತಾಗಿ 10,000 ಕೋಟಿ ರು ಬರ ಪರಿಹಾರ ಬಿಡುಗಡೆ ಮಾಡಬೇಕಿದೆ ಎಂದು ಒತ್ತಾಯಿಸಿದರು. ಯಡಿಯೂರಪ್ಪ ನೇತೃತ್ವದ ಸರ್ಕಾರದಲ್ಲಿ ಪ್ರಕೃತಿ ವಿಕೋಪ ಸಂದರ್ಭದಲ್ಲಿ ಶೀಘ್ರ ಪರಿಹಾರ ನೀಡಲಾಗಿತ್ತು. ಆದರೆ ಪ್ರಸ್ತುತ ರಾಜ್ಯ ಸರ್ಕಾರ ಈ ಬಗ್ಗೆ ಮೀನಮೇಷ ಎಣಿಸುತ್ತಿದೆ ಎಂದು ಆರೋಪಿಸಿದರು. ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡುವ ಬರದಲ್ಲಿ ರಾಜ್ಯ ಸರ್ಕಾರ ಬ್ಯುಸಿಯಾಗಿದೆ. ರಾಜ್ಯದ ಅಭಿವೃದ್ಧಿ ಕಾರ್ಯಗಳನ್ನು ಸಂಪೂರ್ಣ ಕಡೆಗಣಿಸಿದೆ.
ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬೊಬ್ಬೆ ಹೊಡೆಯುವುದು ಬಿಟ್ಟು ಉಸ್ತುವಾರಿ ಸಚಿವರು ಆಯಾ ಭಾಗದ ರೈತರ ಜಮೀನುಗಳಿಗೆ ತೆರಳಿ ಬರ ಪರಿಹಾರ ನೀಡುವ ಕೆಲಸ ಮಾಡಲಿ. ಕೇಂದ್ರ ಸರ್ಕಾರ 22 ಲಕ್ಷ ಟನ್ ಅಕ್ಕಿಯನ್ನು ರಾಜ್ಯಕ್ಕೆ ಕೊಡುತ್ತಿದೆ. ಆದರೆ ಜನರಿಗೆ ನೀಡಿದ ಭರವಸೆಯನ್ನು ಕಾಂಗ್ರೆಸ್ ಸರ್ಕಾರ ಉಳಿಸಿಕೊಂಡಿಲ್ಲ. ಅಧಿಕಾರ ನಡೆಸಲು ಸಾಧ್ಯವಾಗದಿದ್ದರೆ ರಾಜೀನಾಮೆ ಕೊಟ್ಟು ಹೊರಬನ್ನಿ. ಕಷ್ಟ ಕಾಲದಲ್ಲಿ ರೈತರಿಗೆ ನೆರವಾಗುವುದು ಬಿಟ್ಟು ತೆಲಂಗಾಣ ಚುನಾವಣೆಗೆ ತೆರಳುವುದು ನಾಚಿಕೆಗೇಡಿನ ಸಂಗತಿ ಎಂದು ಹರಿಹಾಯ್ದರು. ಆಪರೇಷನ್ ಅಸ್ತ್ರಕ್ಕೆ ಬಿಜೆಪಿ ಕೈ ಹಾಕಿಲ್ಲ. ಕಾಂಗ್ರೆಸ್ನವರೇ ಊಹಾಪೋಹ ಸೃಷ್ಟಿಸಿದ್ದಾರೆ. ರಾಜ್ಯದ ಬರ ಪರಿಹಾರ ನಿರ್ವಹಣೆಯಲ್ಲಿ ನಿರ್ಲಕ್ಷಿಸಿದರೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ವಿಧಾನಸೌಧ ಮುತ್ತಿಗೆ ಹಾಕಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎವಿ ನಾರಾಯಣಸ್ವಾಮಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿ ಸಂಚಾಲಕ ಕಾಂತರಾಜ್, ದೇವನಹಳ್ಳಿ ತಾಲೂಕು ಅಧ್ಯಕ್ಷ ಸುಂದರೇಶ್, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕೃಷಿ ಮೋರ್ಚಾ ಅಧ್ಯಕ್ಷ ರವಿಕುಮಾರ್, ತಾಲೂಕಿನ ಮುಖಂಡರು ಹಾಗೂ ಬಿಜೆಪಿ ಕಾರ್ಯಕರ್ತರು ಹಾಜರಿದ್ದರು. ಸತೀಶ್, ಸಿಟಿವಿ ನ್ಯೂಸ್, ದೇವನಹಳ್ಳಿ. ಯುವ ಸಮೂಹ ಮಾದಕ ವಸ್ತುಗಳಿಗೆ ಬಲಿಯಾಗಿ ತಮ್ಮ ಜೀವನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ನಗರದಲ್ಲಿ ಕಾನೂನು ಬಾಹಿರ ಚಟುವಟಿಕೆ ಕಂಡುಬಂದರೆ ಸಾರ್ವಜನಿಕರು ಯಾವುದೇ ಭಯ ಪಡದೆ ಅಕ್ರಮ ಚಟುವಟಿಕೆಗಳ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡುವಂತೆ ಇನ್ಸ್ಪೆಕ್ಟರ್ ವಸಂತ್ ಮನವಿ ಮಾಡಿದರು. ಮಾಲೂರು ಬಸ್ ನಿಲ್ದಾಣದ ಬಳಿ ಕರ್ನಾಟಕ ಪ್ರಜಾ ವೇದಿಕೆಯ ಎಸ್ ಪ್ರಕಾಶ್ ಆಟೋ ಘಟಕದಿಂದ ಆಯೋಜಿಸಿದ್ದ 68ನೇ ಕನ್ನಡ ರಾಜ್ಯೋತ್ಸವ ನಟ ನಿರ್ದೇಶಕ ದಿವಂಗತ ಶಂಕರ್ನಾಗ್ ಅವರ ಜನ್ಮ ದಿನಾಚರಣೆಯಲ್ಲಿ ಸಿಹಿ ಹಂಚಿದ ವೇಳೆ ಅವರು ಮಾತನಾಡಿದರು. ಪ್ರತಿ ಭಾರತೀಯನೂ ಮೂಲಭೂತ ಹಕ್ಕುಗಳನ್ನು ಪಡೆದಿದ್ದಾರೆ. ಅನುಸರಿಸಬೇಕಾದ ಕರ್ತವ್ಯಗಳು ಮುಖ್ಯವಾಗಿದ್ದು, ನಿಮ್ಮ ಮುಂದೆ ನಡೆಯುವಂತಹ ಅನ್ಯಾಯ, ದೌರ್ಜನ್ಯ ಸೇರಿದಂತೆ ಕಾನೂನು ಬಾಹಿರ ಚಟುವಟಿಕೆ ತಡೆಯುವ ಅಧಿಕಾರ ಸಾರ್ವಜನಿಕರಿಗೂ ಇದೆ. ಈ ಬಗ್ಗೆ ಮಾಹಿತಿ ನೀಡುವುದು ನಿಮ್ಮ ಕರ್ತವ್ಯ. ನಿಮ್ಮ ಸಹಕಾರದಿಂದ ಆಗುವ ಅನಾಹುತಗಳನ್ನು ತಡೆಯಲು ಸಾಧ್ಯ ಎಂದರು. ಯುವಕರು ಗಾಂಜಾ, ಮದ್ಯ, ಧೂಮಪಾನ ಸೇರಿದಂತೆ ದುಶ್ಚಟಗಳಿಗೆ ದಾಸರಾಗಿ ತಮ್ಮ ಜೀವನ ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಅಲ್ಲದೆ ಮೊಬೈಲ್ ಬಳಕೆ ಅತಿಯಾಗಿ ಅಕ್ರಮ ಚಟುವಟಿಕೆಯತ್ತ ಮುಖ ಮಾಡುತ್ತಿದ್ದಾರೆ. ಪೋಷಕರು ನಿಮ್ಮ ಮಕ್ಕಳ ಮೇಲೆ ನಿಗಾ ವಹಿಸಿ ನಗರದಲ್ಲಿ ಗುಂಪು ಸೇರುವುದು, ಗಾಂಜಾ ಸೇವನೆ ಸೇರಿದಂತೆ ಅಕ್ರಮ ಚಟುವಟಿಕೆ ಕಂಡುಬಂದಲ್ಲಿ ಪೊಲೀಸರಿಗೆ ಮಾಹಿತಿ ನೀಡಿ ಆಗುವ ಅನಾಹುತ ತಡೆದು ಮಾಲೂರು ಪಟ್ಟಣವನ್ನು ಮಾದರಿ ಪಟ್ಟಣವನ್ನಾಗಿ ಮಾಡಲು ಸಹಕರಿಸುವಂತೆ ಕೋರಿದರು. ಅಲ್ಲದೆ ಆಟೋ ಚಾಲಕರು ಸಂಚಾರಿ ನಿಯಮ ಪಾಲಿಸಿ ಪರವಾನಿಗೆ ವಿಮೆ ಮಾಡಿಕೊಳ್ಳಬೇಕು ಎಂದು ಸಿಐ ವಸಂತ್ ಕರೆ ನೀಡಿದರು. ಪ್ರತಿಯೊಬ್ಬ ಭಾರತೀಯ ಪ್ರಜೆಯೂ ಸಹ ಅನುಸರಿಸಬೇಕಾದಂಥ ಕರ್ತವ್ಯಗಳ ಬಗ್ಗೆ ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ ತಿಳಿಸಿದ್ದಾರೆ. ನಿಮ್ಮ ಕಣ್ಮುಂದೆ ಕಾಣುವಂತಹ, ನಿಮ್ಮ ಕಣ್ಣು ಮುಂದೆ ನಡೆಯುವಂತಹ ಅನ್ಯಾಯಗಳನ್ನು, ದೌರ್ಜನ್ಯಗಳನ್ನು, ಮೋಸಗಳನ್ನು, ಕಳ್ಳತನಗಳನ್ನು ತಡೆಯುವಂತಹ ಅಧಿಕಾರ ನಿಮಗೂ ಸಹ ಇದೆ. ಅದ್ರ ಬಗ್ಗೆ ಮಾಹಿತಿ ಕೊಡುವಂತಹ ಕರ್ತವ್ಯ ಸಹ ನಿಮ್ಮದಾಗಿರ್ತದೆ. ಹಾಗಾಗಿ ಎಲ್ಲೇ ನಗರದಲ್ಲಿ ದಯವಿಟ್ಟು ನಿಮ್ಮಲ್ಲಿ ಕೋರಿಕೆ, ದಯವಿಟ್ಟು ನಗರದಲ್ಲಿ ಯಾವುದೇ ಕಾರಣಕ್ಕೂ ಗುಂಪು ಸೇರೋದಾಗಲಿ, ಗಾಂಜಾ ಸೇವನೆ ಮಾಡೋದಾಗ್ಬೋದು, ಅಥವಾ ಇಲ್ಲಿಗಲ್ ಆಕ್ಟಿವಿಟೀಸ್ ಅಂತಂದರೆ ಇಸ್ಪೀಟ್ ಆಡೋದಾಗ್ಬೋದು, ಕೋಳಿ ಪಂದ್ಯ ಮಾಡೋದಾಗ್ಬೋದು, ಅಥವಾ ಬೇರೆ ಯಾವುದೋ ವೇಷಾವಟಿಕೆ ಆಗ್ಬೋದು, ಅಥವಾ ಬೇರೆ ಯಾವುದಾದ್ರು ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಅಂತ ನಿಮ್ಮ ಗಮನಕ್ಕೆ ಬಂದರೆ ದಯವಿಟ್ಟು ನಮಗೆ ಒಂದು ಫೋನ್ ಮಾಡಿ ನಮಗೆ ಮಾಹಿತಿ ಕೊಡಿ. ತಕ್ಷಣ ಅದ್ರ ಬಗ್ಗೆ ಕ್ರಮ ತಗೊಳ್ತೀವಿ. ಎಲ್ಲೋ ಒಂದು ಆಗುವಂಥ ಅನಾಹುತನ ನಾವು ತಪ್ಪಿಸೋದಕ್ಕೆ ನೀವು ಕಾರಣಕರ್ತರಾಗ್ತೀವಿ. ನಿಮ್ಮಿಂದ ಒಂದು ಕುಟುಂಬಕ್ಕೆ, ಒಂದು ವ್ಯಕ್ತಿಗೋ ಅಥವಾ ಒಂದು ಸಮಾಜಕ್ಕೋ ಅಥವಾ ಒಂದು ಸಮೂಹಕ್ಕೋ ಒಂದು ಸಹಾಯ ಆಗ್ತದೆ. ನೀವು ಮಾಡುವಂಥ ಒಂದು ಸಣ್ಣ ಕೆಲಸ ಏನು, ಇಂಥ ಕಡೆ ಈ ಥರ ನಡೀತಾ ಇದೆ, ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಸರ್, ಮಾಹಿತಿ ಕೊಡಿ ಸಾಕು. ಅಷ್ಟು ಕೊಟ್ಟರೆ ನಮಗೆ ನಾವು ಕ್ರಮ ತಗೋಬೋದು. ಎಲ್ಲೋ ಒಂದು ನಡೆಯುವಂಥ ಅನಾಹುತನ ನಾವು ತಪ್ಪಿಸಿದಂಗೆ ಆಗ್ತದೆ. ಆ ಒಂದು ಕೃತಜ್ಞತೆ ನಿಮ್ಗೆ ಸಲ್ತದೆ. ಅತಿ ಹೆಚ್ಚಿನದಾಗಿ ನಮ್ಮ ದೇಶದಲ್ಲಿರುವಂಥ ಯುವ ಸಮೂಹ ಏನು ಯುವ ಜನತೆ ಇದ್ದಾರೆ, ಇವತ್ತು ಹಾಳಾಗ್ತಾ ಇರೋದು ಈ ಮೊಬೈಲ್ಸು, ಸೋಷಿಯಲ್ ಮೀಡಿಯಾ, ಈ ಗಾಂಜಾ, ಈ ಕುಡಿತ, ಈ ಸಹವಾಸ ದೋಷದಿಂದ ಹಾಳಾಗೋಗ್ತಿದ್ದಾರೆ. ಇದೆಲ್ಲದಕ್ಕೂ ನಿಮ್ಮೆಲ್ಲರ ಸಹಕಾರ ಇದ್ದು ನೀವು ಮನೆಗಳಲ್ಲಿ ನಿಮ್ಮ ಮಕ್ಕಳು, ದೊಡ್ಡಪ್ಪನ ಮಗನೋ, ಚಿಕ್ಕಪ್ಪನ ಮಗನೋ, ಬಾಮೈದನೋ, ಸಣ್ಣನೋ, ಯಾವುದೋ ಒಟ್ಟಲ್ಲಿ ನಿಮ್ಮ ಹುಡುಗ, ನಿಮಗೆ ಗೊತ್ತಿರೋ ಹುಡುಗನಿಗೆ ನೀವು ಬುದ್ಧಿ ಹೇಳಿ, ಸ್ವಲ್ಪ ಎದುರಿಸಿ, ಬೆದರಿಸಿ, ಸ್ವಲ್ಪ ಭಯದಲ್ಲಿ ಇಟ್ಕೊಂಡಾಗ ಅವನೇನಾಗ್ತದೆ, ಓದ್ತಾನೆ. ಅವನು ಓದಿ ಫಸ್ಟ್ ರ್ಯಾಂಕ್ ಬರೋ ಅವಶ್ಯಕತೆ ಇಲ್ಲ, ಅಥವಾ ಇಡೀ ದೇಶಕ್ಕೆ ಒಳ್ಳೆ ಹೆಸರು ತರೋ ಅವಶ್ಯಕತೆ ಇಲ್ಲ. ಏನೋ ಫಸ್ಟ್ ರ್ಯಾಂಕ್ ಬಂದು ಅವನು ಸಮಾಜದಲ್ಲಿ ಇನ್ನೊಬ್ಬರಿಗೆ ಕೆಡುಕನ್ನು ಮಾಡದೆ, ತಂದೆ ತಾಯಿಗೆ ಗೌರವನ ಕೊಟ್ಕೊಂಡು ಇನ್ನೊಬ್ಬರಿಗೆ ತೊಂದರೆ ಆಗದ ರೀತಿ ಬದುಕಿದ್ರೆ ಸಾಕು. ಇಷ್ಟನ್ನು ಹೇಳ್ತೀನಿ, ಇನ್ನೂ ಜಾಸ್ತಿ ಹೇಳೋದಿದೆ, ಬೇಡ. ಮಾಲೂರು ಪಟ್ಟಣವನ್ನು ಒಂದು ಮಾದರಿ ಪಟ್ಟಣವಾಗಿ, ಒಂದು ಒಳ್ಳೆ ಸುಭಿಕ್ಷವಾದಂಥ ಒಂದು ತಾಲೂಕನ್ನಾಗಿ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ
ನೀವೆಲ್ಲರೂ ನಮ್ಮ ಪೊಲೀಸ್ ಇಲಾಖೆಗೆ ಸಹಕಾರ ಕೊಡಬೇಕು. ನಿಮ್ಮಗಳ ಜೊತೆ ನಾವಿರ್ತೇವೆ, ನೀವು ನಮ್ಮ ಜೊತೆ ಇರಬೇಕು ಅಂತ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಕರೆಸಿದ್ದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ. ಈ ವೇಳೆ ಕರ್ನಾಟಕ ಪ್ರಜಾವೇದಿಕೆ ರಾಜ್ಯಾಧ್ಯಕ್ಷ ಜಿ ಮಂಜುನಾಥ ಗೌಡ, ತಾಲೂಕು ಅಧ್ಯಕ್ಷ ವಿ ಪ್ರಸನ್ನಕುಮಾರ್, ಸಿಎನ್ ನವೀನ್, ಪುರಸಭಾ ಸದಸ್ಯರಾದ ವಿ ರಾಮಮೂರ್ತಿ, ವೆಂಕಟೇಶ್, ರಾಮಮೂರ್ತಿ, ಬೆಳ್ಳಾವಿ ಸೋಮಣ್ಣ ಹಾಜರಿದ್ದರು. ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು. ನಂಜನಗೂಡು ನಗರದ ನೆಹರು ವೃತ್ತದಲ್ಲಿ ಶಂಕರ್ನಾಗ್ ಅಭಿಮಾನಿ ಆಟೋ ಚಾಲಕರ ಬಳಗದಿಂದ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಯಿತು. ನಂಜನಗೂಡು ನಗರದ ನೆಹರು ವೃತ್ತದಲ್ಲಿ ಶಂಕರ್ನಾಗ್ ಅಭಿಮಾನಿ ಆಟೋ ಚಾಲಕರ ಬಳಗದಿಂದ ಆಯೋಜಿಸಲಾಗಿದ್ದ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಗೌರವಾಧ್ಯಕ್ಷರಾದ ಚಿಕ್ಕರಂಗನಾಯಕರವರು ಉದ್ಘಾಟಿಸಿ ಮಾತನಾಡಿ, ಕರ್ನಾಟಕ ಏಕೀಕರಣವಾಗಿ 50 ವರ್ಷಗಳು ತುಂಬಿವೆ. ಈ ಹಿಂದೆ ಕರ್ನಾಟಕಕ್ಕೆ ಮೈಸೂರು ರಾಜ್ಯ ಎಂದಿತ್ತು. ಕರ್ನಾಟಕವನ್ನು ಆಲೂರು ವೆಂಕಟರಾಯರ ನೇತೃತ್ವದಲ್ಲಿ ಒಂದುಗೂಡಿಸಲಾಯಿತು. ಎಲ್ಲಿ ನೋಡಿದರಲ್ಲಿ ಕನ್ನಡ ಕಂಪಿಸುತ್ತಿದೆ. 1973ರಲ್ಲಿ ದೇವರಾಜ ಅರಸು ಅವರ ಕಾಲದಲ್ಲಿ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣವಾಯಿತು. ಕನ್ನಡದ ಇತಿಹಾಸ ತುಂಬಾ ಅದ್ಭುತವಾಗಿದೆ. ಕನ್ನಡದ ಪ್ರಥಮ ಶಾಸನ ಹಲ್ಮಿಡಿ ಶಾಸನ ನಮ್ಮ ಕನ್ನಡದ ಪ್ರಾಚೀನತೆಯನ್ನು ತೋರಿಸುತ್ತದೆ. ಇಲ್ಲಿ ಆಳ್ವಿಕೆ ಮಾಡಿದಂಥ ರಾಜಮನೆತನಗಳಾದ ಕದಂಬರು, ಗಂಗರು, ಮೈಸೂರಿನ ರಾಜರು, ವಿಜಯನಗರ ಸಾಮ್ರಾಜ್ಯದ ಅರಸರು ಕರ್ನಾಟಕದ ಸಾರ್ವಭೌಮವನ್ನು ಆಳ್ವಿಕೆ ಮಾಡಿದ್ದಾರೆ. ಇನ್ನು ಶರಣರ ವಚನಗಳು, ದಾಸರ ಕೀರ್ತನೆಗಳು ಕನ್ನಡ ಪದಗಳನ್ನು ಸಮೃದ್ಧಿಗೊಳಿಸಿವೆ. ಕನ್ನಡ ಭಾಷೆಗೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಚಿತ್ರರಂಗದಲ್ಲಿ ಕೊಡುಗೆಯಾಗಿ ಡಾಕ್ಟರ್ ರಾಜ್ಕುಮಾರ್, ಶಂಕರ್ನಾಗ್, ವಿಷ್ಣುವರ್ಧನ್ ಕಲಾ ಸೇವೆ ಮಾಡಿದ್ದಾರೆ. ಮೈಸೂರು ರಾಜರ ಕಾಲದಲ್ಲಿ ಮೈಸೂರು ಸಾಕಷ್ಟು ಅಭಿವೃದ್ಧಿ ಹೊಂದಿತ್ತು. ಅನ್ಯ ಭಾಷೆಗಳ ವ್ಯಾಮೋಹ ಬಿಡಿ, ಇವತ್ತು ಕನ್ನಡ ಭಾಷೆಯು ಹಳ್ಳಿಯ ಜನಸಾಮಾನ್ಯರಲ್ಲೂ ಉಳಿದಿದೆ ಎಂದರು. ಇವತ್ತು ನಮ್ಮ ನಂಜನಗೂಡಿನಲ್ಲಿ ಶಂಕರ್ನಾಗ್ ಆಟೋ ರಾಜ ಶಂಕರ್ನಾಗರವರ ಗೆಳೆಯರ ಬಳಗ ಚಾಮಲಾಪುರ ಬೀದಿ ಇವರ ವತಿಯಿಂದ ಕನ್ನಡ ರಾಜ್ಯೋತ್ಸವ ಆಚರಿಸಿದರೆ. ಸ್ನೇಹಿತರೆ, ಇವತ್ತಿಗೆ 50 ವರ್ಷಗಳಾಯಿತು ಕನ್ನಡ ಏಕೀಕರಣ ಆಗಿ. 1956 ನವೆಂಬರ್ 1ರಲ್ಲಿ ಆಲೂರು ವೆಂಕಟರಾಯರವರ ಒಂದು ಇದರಲ್ಲಿ ಏಕೀಕರಣ ಹೋರಾಟದ ಸಮಿತಿ ಏಕೀಕರಣ ಆಗಿ, ತದನಂತರ ಹಿಂದೆ ಮೈಸೂರು ರಾಜ್ಯಕ್ಕೆ ಒಳಪಟ್ಟಿದ್ದು. ಮೈಸೂರು ರಾಜ್ಯದಲ್ಲಿ ಇವತ್ತು ಭಾಷೆಗಳ ಮುಖಾಂತರ ಕನ್ನಡ ಕರುನಾಡು ಅಂತ ಕರೀತಿದ್ದ ಈ ನಾಡಲ್ಲಿ ಕದಂಬರು, ಚಾಲುಕ್ಯರು, ಹೊಯ್ಸಳರು, ಪಲ್ಲವರು ಹಲವಾರು ರಾಜ ಮಹಾರಾಜರುಗಳು ಈ ದೇಶಕ್ಕೆ ತಮ್ಮದೇ ಆದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ದಾಸರು, ಶರಣರು ಕೂಡ ಅವರ ವಚನಗಳ ಮುಖಾಂತರ ಈ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಮತ್ತು ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ನಮ್ಮ ಕುವೆಂಪು ಅವರು ಮತ್ತು ಶಿವರುದ್ರಪ್ಪನವರು, ಅನಂತಮೂರ್ತಿಯವರು, ದ ರಾ ಬೇಂದ್ರೆ ಅವರು, ಹಲವಾರು ಮಹನೀಯರ ಕವಿಗಳು ಕೂಡ ಅದೇ ಥರ ಕಲಾಕ್ಷೇತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಶಂಕರ್ನಾಗ್ರವರು ತಮ್ಮದೇ ಆದ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯ ಮಹದೇವ್ ಪ್ರಸಾದ್, ಯುವ ಮುಖಂಡ ಕೃಷ್ಣ, ಮಹೇಶ್, ಚಂದ್ರು, ಆಟೋ ಚಾಲಕರ ಸಂಘದ ರವಿ, ಸೋಮು ಸೇರಿದಂತೆ ಅನೇಕರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ನೆಲಮಂಗಲ ತಾಲೂಕಿನ ಬೈರನಾಯಕನಹಳ್ಳಿಯಲ್ಲಿ ನ್ಯಾಯಬೆಲೆ ಅಂಗಡಿ ನಡೆಸಿದ ಆನಂದ್ಗೆ ಯಾವುದೇ ಸೂಚನೆ ನೀಡದೆ ಹಸಿರುವಳ್ಳಿಗೆ ನ್ಯಾಯಬೆಲೆ ವರ್ಗಾವಣೆಯಾದ ಹಿನ್ನೆಲೆಯಲ್ಲಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಹಾಗೂ ಬೈರನಾಯಕನಹಳ್ಳಿ ಗ್ರಾಮಸ್ಥರು ತಾಲೂಕು ಕಚೇರಿಯ ಆಹಾರ ಸರಬರಾಜು ಇಲಾಖೆಯ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. 20 ವರ್ಷಗಳಿಂದ ನೆಲಮಂಗಲ ತಾಲೂಕು ಬೈರನಾಯಕನಹಳ್ಳಿಯಲ್ಲಿ ನ್ಯಾಯಬೆಲೆ ಅಂಗಡಿ ನಡೆಸಿದ ಆನಂದ್ ಜಿ ಈತನಿಗೆ ಯಾವುದೇ ಸೂಚನೆ ನೀಡದೆ ನ್ಯಾಯಬೆಲೆ ಅಂಗಡಿಯನ್ನು ಬೈರನಾಯಕನಹಳ್ಳಿಯಿಂದ ಹಸಿರುವಳ್ಳಿಗೆ ವರ್ಗಾವಣೆ ಮಾಡಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಹಾಗೂ ಬೈರನಾಯಕನಹಳ್ಳಿ ಗ್ರಾಮಸ್ಥರು ತಾಲೂಕು ಕಚೇರಿಯ ಆಹಾರ ಸರಬರಾಜು ಇಲಾಖೆಯ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಈ ಸಮಯದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಆನಂದ್ ದಾಖಲೆಗಳನ್ನು ಬಿಡುಗಡೆ ಮಾಡಿ ನಕಲಿ ಈ ಸ್ಟಾಂಪ್ ಬಳಸಿ ನನಗೆ ಯಾವುದೇ ಸೂಚನೆ ನೀಡದೆ ಮೋಸ ಮಾಡಿದ್ದಾರೆ ಎನ್ನುತ್ತಾರೆ. ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಹಾಗೂ ಬೈರನಾಯಕನಹಳ್ಳಿ ಗ್ರಾಮಸ್ಥರು ತಾಲೂಕು ಕಚೇರಿಯ ಆಹಾರ ಸರಬರಾಜು ಇಲಾಖೆಯ ವಿರುದ್ಧ ಲಂಚದ ಆರೋಪವನ್ನು ಮಾಡಿರುತ್ತಾರೆ. ಈ ಸಮಯದಲ್ಲಿ ಆನಂದ್ ತನಗೆ ಆದ ಅನ್ಯಾಯದ ವಿರುದ್ಧ ಆಕ್ರೋಶ ಮತ್ತು ನೋವನ್ನು ಹೊರಹಾಕಿದ್ದಾರೆ.
30 ವರ್ಷ 20 ವರ್ಷದಿಂದ ಇರ್ತಕ್ಕಂಥ ಒಂದು ಅಂಗಡಿಗೆ ನ್ಯಾಯ ಬೆಲೆ ಅಂಗಡಿಗೆ ನ್ಯಾಯ ಸಿಗ್ತಾ ಇವತ್ತು? ಎಷ್ಟು ಸಾವಿರಾರು ಜನಕ್ಕೆ ಇವತ್ತು ಅನ್ಯಾಯ ಆಗಿದೆ. ಒಂದೊಂದು ಮನೇಲಿ 3 ಜನ ಅಂತಂದ್ರು 520 ಕಾರ್ಡಿಗೆ 1700 ಜನ ಆಯ್ತು. ಅವ್ರು ಎಲ್ಲಿ ಹೋಗ್ಬೇಕು? 1700 ಜನ 3 kg ಅಕ್ಕಿ ತಗೊಳೋದಕ್ಕೆ 5-6 ಕಿಲೋಮೀಟರ್ ಹೋಗ್ಬೇಕಾ? ಉಚಿತವಾಗಿ ಬಸ್ ಇದೆ ಅಂತ ಹೇಳ್ತಾರೆ, ಸರಿ ಒಪ್ಕೊಳ್ಳೋಣ. ಬೆಳಿಗ್ಗೆ ಒಂದು ಬಸ್ಸು, ಸಾಯಂಕಾಲ ಒಂದು ಬಸ್ಸು. ಇವತ್ತು ಹೋಯ್ತು ಅಂತಂದ್ರೆ ಸರ್ವರ್ ಇಲ್ಲ, ನಾಳೆ ಬನ್ನಿ. 3 kg ಅಕ್ಕಿ 3 ದಿನ ಅಲಿಬೇಕಾ ಜನಗಳು? ಮಾಡಿರ್ತಕ್ಕಂಥದ್ದು ನೋಡ್ರಿ, VSS ಸಂಸ್ಥೆಯವರು ಒಂದೇ ಸ್ಟಾಂಪ್ ಪೇಪರ್ ನ 2 ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ, ಇಬ್ಬಿಬ್ರು ಮಾಡ್ಕೊಂಡಿದ್ದಾರೆ. ಇದನ್ನ ನಾವು ಹೋಗಿ ನ್ಯಾಯ ಕೇಳಿದಕ್ಕೆ ಅವ್ರ ಓನರ್ನ ಕರೆಸ್ಬಿಟ್ಟು ನಾವು ಯಾರಿಗೆ ಅಗ್ನಿ ಕೊಟ್ಟಿರೋದು ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಿದೀವಿ. ಸ್ಕ್ಯಾಮ್ ಮಾಡಿರೋದು ದಾಖಲಾತಿ ಸಮೇತ ಇಲ್ಲಿದೆ. ದಾಖಲಾತಿಗಳನ್ನ ನಾವು ತಗೊಂಡಿದೀವಿ. ನ್ಯಾಯ ಕೇಳಕ್ ಹೋಯ್ತು ಅಂತಂದ್ರೆ ಓನರ್ನ ಕರೆದು ಸರಿ ಮಾಡಿದೀವಿ ಅಂತ ಹೇಳ್ತಿದ್ದಾರೆ. ಓನರ್ ಇಂಪಾರ್ಟೆಂಟಾ, ಸಂಘ ಸಂಸ್ಥೆ ಸ್ಕ್ಯಾಮ್ ಮಾಡಿರೋದು ಇಂಪಾರ್ಟೆಂಟಾ ನಾವು ಕೇಳ್ತಾ ಇರೋದು? ಇವ್ರ ಮೇಲೆ ನಾವು ಕೇಸ್ ಹಾಕಿದೀವಿ, ಕೋರ್ಟ್ ನಲ್ಲಿ ಕೇಸ್ ಇದೆ ಅಂದ್ರೂ VSS ಅವ್ರಿಗೆ ಆದೇಶ ಕೊಟ್ಟಿದ್ದಾರೆ, ನೀವು ಸೊಸೈಟಿನಲ್ಲಿ ಅಕ್ಕಿನ ಡಿಸ್ಟ್ರಿಬ್ಯೂಟ್ ಮಾಡಬಹುದು ಅಂತ ಹೇಳಿ. ಇನ್ನು ಇದೇ ಸಮಯದಲ್ಲಿ ಮಾತನಾಡಿದ ಕರ್ನಾಟಕ ಯುವ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ MS ಸುನಿಲ್, ಆನಂದ್ ಬಹಳ ಒಳ್ಳೆಯವರಾಗಿದ್ದು ಈತನು ಬೈರನಾಯಕನಹಳ್ಳಿ ಸೇರಿದಂತೆ ಹಸಿರುವಳ್ಳಿ, ಲಕ್ಕಪ್ಪನಹಳ್ಳಿ, ಚಿಕ್ಕನಹಳ್ಳಿ ಬಂಡೆ, ದೊಡ್ಡ ಹುಚ್ಚಯ್ಯನಪಾಳ್ಯ ಗ್ರಾಮಕ್ಕೆ ಪಡಿತರ ವಿತರಿಸುತ್ತಿದ್ದರು. ನಾವೆಲ್ಲ ಈತನಿಗೆ ಸಹಾಯ ಮಾಡಲು ಬಂದಿದ್ದೇವೆ ಎಂದರು. ಇದನ್ನು ನೋಡಿದರೆ ಮೇಲ್ನೋಟಕ್ಕೆ JDS ಕಾಂಗ್ರೆಸ್ ರಾಜಕೀಯ ಬಣ್ಣ ಪಡೆದ ನ್ಯಾಯಬೆಲೆ ಎಂಬಂತಾಗಿದೆ. ಇನ್ನು ಈ ಸಮಯದಲ್ಲಿ ಸ್ಥಳೀಯ ಹಸಿರುವಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ C ರಾಜಣ್ಣ ಹಾಗೂ ಚಿಕ್ಕನಹಳ್ಳಿ ಸಿದ್ದರಾಜು, ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಉಪಾಧ್ಯಕ್ಷ ಗುರುಪ್ರಸಾದ್ ಸೇರಿದಂತೆ ಅನೇಕರು ಹಾಜರಿದ್ದರು. ಮಾರುತಿ, CTV ನ್ಯೂಸ್, ನೆಲಮಂಗಲ. ಸರ್ಕಾರಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಆಯೋಜಿಸಲಾಗಿದ್ದ ಯುವ ಸಂಸತ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ತಾಲೂಕು ಪಂಚಾಯಿತಿ EO ಮುನಿರಾಜು, ಶಾಲಾ ಕಾಲೇಜು ಮಕ್ಕಳಲ್ಲಿ ಆಡಳಿತ, ರಾಜಕೀಯ, ಅಭಿವೃದ್ಧಿ, ನಾಯಕತ್ವದ ಪ್ರಜ್ಞೆಯನ್ನು ಮೂಡಿಸಬೇಕು. ಅವರು ಮುಂದಿನ ದಿನಗಳಲ್ಲಿ ಉತ್ತಮ ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಂಡು ಉತ್ತಮ ಆಡಳಿತಗಾರರಾಗಬಲ್ಲರು ಎಂದು ತಿಳಿಸಿದರು. ಶಿಡ್ಲಘಟ್ಟ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿ ಶಾಲಾ ಶಿಕ್ಷಣ ಇಲಾಖೆಯ ಆಶ್ರಯದಲ್ಲಿ ಸರ್ಕಾರಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ಯುವ ಸಂಸತ್ ಸ್ಪರ್ಧೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ, ಶಾಲಾ ಕಾಲೇಜು ಮಕ್ಕಳಲ್ಲಿ ಆಡಳಿತ, ರಾಜಕೀಯ, ಅಭಿವೃದ್ಧಿ, ನಾಯಕತ್ವದ ಪ್ರಜ್ಞೆಯನ್ನು ಮೂಡಿಸಬೇಕು. ಅವರು ಮುಂದಿನ ದಿನಗಳಲ್ಲಿ ಉತ್ತಮ ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಂಡು ಉತ್ತಮ ಆಡಳಿತಗಾರರಾಗಬಲ್ಲರು ಎಂದು ತಾಲೂಕು ಪಂಚಾಯಿತಿ EO ಮುನಿರಾಜು ತಿಳಿಸಿದರು. ಮುಂದುವರೆದು ಮಾತನಾಡಿದ ಇವರು, ಸ್ಥಳೀಯ ಆಡಳಿತ ವ್ಯವಸ್ಥೆಯಾದ ಗ್ರಾಮ ಪಂಚಾಯಿತಿ, ನಗರಸಭೆ, ತಾಲೂಕು ಹಾಗೂ ಜಿಲ್ಲಾ ಪಂಚಾಯಿತಿ, ವಿಧಾನಸೌಧ, ಸಂಸತ್ನಲ್ಲಿ ಜನಪ್ರತಿನಿಧಿಗಳು ಪ್ರತಿನಿಧಿಸುವ ರೀತಿ, ಆಡಳಿತದಲ್ಲಿ ಭಾಗವಹಿಸುವಿಕೆ, ಇನ್ನಿತರೆ ವಿಷಯಗಳ ಬಗ್ಗೆ ಎಲ್ಲರೂ ತಿಳಿದುಕೊಳ್ಳಬೇಕು. ಹಾಗಾಗಿಯೇ ಶಾಲಾ ಕಾಲೇಜು ಹಂತದಲ್ಲೇ ಸ್ಥಳೀಯವಾಗಿರುವ ಸಮಸ್ಯೆಗಳ ಅರಿವು ವಿದ್ಯಾರ್ಥಿಗಳಿಗೆ ಆಗಬೇಕು. ಅವುಗಳನ್ನು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಸೇರಿದಂತೆ ಆಡಳಿತದಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಭಾಗವಹಿಸುವವರು ಯಾವ ರೀತಿ ನಿಭಾಯಿಸುತ್ತಾರೆ ಎಂಬುದರ ಬಗ್ಗೆಯೂ ತಿಳುವಳಿಕೆ ಅಗತ್ಯವಾಗಿದೆ. ಸದನದಲ್ಲಿ ಜನಪ್ರತಿನಿಧಿಗಳು ರಾಜ್ಯದ ಸಮಸ್ಯೆಗಳನ್ನು ಬಿಂಬಿಸುವುದು, ಅವುಗಳ ಬಗ್ಗೆ ಅಧಿಕಾರದಲ್ಲಿರುವ ಪಕ್ಷದ ಸದಸ್ಯರು ಹಾಗೂ ವಿರೋಧ ಪಕ್ಷದಲ್ಲಿರುವ ಸದಸ್ಯರು ನಿಭಾಯಿಸುವ ಮತ್ತು ಇಡೀ ಸದನವನ್ನು ಸಭಾಧ್ಯಕ್ಷರು ನಿರ್ವಹಿಸುವುದರ ಬಗ್ಗೆ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡುವ ಪ್ರಯತ್ನವೇ ಈ ಯುವ ಸಂಸತ್ ಸ್ಪರ್ಧೆ ಆಗಿದೆ. ರಾಜ್ಯದಲ್ಲಿ ಎಲ್ಲ ತಾಲೂಕುಗಳಲ್ಲೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಯುವ ಸಂಸತ್ ಸ್ಪರ್ಧೆ ನಡೆಸಿ ವಿದ್ಯಾರ್ಥಿಗಳೇ ಸಭಾಧ್ಯಕ್ಷರು, ಮುಖ್ಯಮಂತ್ರಿಗಳು, ಆಡಳಿತ ಪಕ್ಷದ ಸದಸ್ಯರು, ವಿರೋಧ ಪಕ್ಷದ ಸದಸ್ಯರ ಪಾತ್ರ ವಹಿಸಿ ಅನುಭವ ಪಡೆಯಲಿದ್ದಾರೆ ಎಂದು ವಿವರಿಸಿದರು. ಇನ್ನು ಈ ಸಮಯದಲ್ಲಿ BEO ನರೇಂದ್ರ ಕುಮಾರ್ ಮಾತನಾಡಿ, ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಯುವ ಸಂಸತ್ ಸ್ಪರ್ಧೆ ಏರ್ಪಡಿಸುವ ಮೂಲಕ ಸಂಸತ್ನ ಕಾರ್ಯಕಲಾಪಗಳು, ಆಡಳಿತ ವ್ಯವಸ್ಥೆ, ಆಡಳಿತ ಹಾಗೂ ವಿರೋಧ ಪಕ್ಷದ ಸದಸ್ಯರ ಪಾತ್ರದ ಕುರಿತಾಗಿ ಜ್ಞಾನದ ಅರಿವು ಬರುವ ಪ್ರಯತ್ನ ಇದರಿಂದ ಆಗಲಿದೆ ಎಂದರು. ಇನ್ನು ಈ ಒಂದು ಯುವ ಸಂಸತ್ ಸ್ಪರ್ಧೆಯ ಕಾರ್ಯಕ್ರಮದಲ್ಲಿ ನಗರದ ಸರ್ಕಾರಿ ಪ್ರೌಢಶಾಲೆ, ದ್ಯಾವಪ್ಪನಗುಡಿ ಸರ್ಕಾರಿ ಪ್ರೌಢಶಾಲೆ, ಬಶೆಟ್ಟಹಳ್ಳಿ ಸರ್ಕಾರಿ ಪ್ರೌಢಶಾಲೆ, ಚೀಮಂಗಲ, ತುಮ್ಮನಹಳ್ಳಿ, ಮೇಲೂರು, ಗಂಜಿಗುಂಟೆ, ಕುಂದಗುರ್ಕಿ ಸರ್ಕಾರಿ ಪ್ರೌಢಶಾಲೆಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಪದವಿ ಪೂರ್ವ ಕಾಲೇಜಿನ NSS ಕಾರ್ಯಕ್ರಮಾಧಿಕಾರಿ HC ಮುನಿರಾಜು,
ಮಳ್ಳೂರು ವಿವೇಕಾನಂದ PU ಕಾಲೇಜಿನ ಉಪನ್ಯಾಸಕಿ ಸೌಮ್ಯ ತೀರ್ಪುಗಾರರಾಗಿ ಆಗಮಿಸಿದ್ದರು. ವಿಷಯ ಪರಿವೀಕ್ಷಕ ಭಾಸ್ಕರ್ ಗೌಡ, ಶಿಕ್ಷಕರಾದ ಸತೀಶ್, ವೆಂಕಟರೆಡ್ಡಿ, ಶಂಕರಪ್ಪ ಸೇರಿದಂತೆ ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ. ಮಾಲೂರು ಪಟ್ಟಣದ ಶಿಬಿರ ಕಚೇರಿಯಲ್ಲಿ ಮರಣ ಹೊಂದಿದ ರಾಸುಗಳಿಗೆ 13,40,000 ರೂಪಾಯಿ ಪರಿಹಾರ ಚೆಕ್ ಅನ್ನು 22 ರೈತರಿಗೆ ಶಾಸಕ KY ನಂಜೇಗೌಡ ವಿತರಣೆ ಮಾಡಿದರು. ಮರಣ ಹೊಂದಿದ ರಾಸುಗಳಿಗೆ 13,40,000 ರೂಪಾಯಿ ಪರಿಹಾರ ಚೆಕ್ ಅನ್ನು ಮಾಲೂರು ಪಟ್ಟಣದ ಶಿಬಿರ ಕಚೇರಿಯಲ್ಲಿ ವಿತರಣೆ ಮಾಡಿ ಮಾತನಾಡಿದ ಶಾಸಕ KY ನಂಜೇಗೌಡ, ರೈತರು ಕಡ್ಡಾಯವಾಗಿ ವಿಮೆ ಮಾಡಿಸಿಕೊಳ್ಳುವುದರಿಂದ ರಾಸುಗಳು ಮರಣ ಹೊಂದಿದ ಸಂದರ್ಭದಲ್ಲಿ ಆಡಳಿತ ಮಂಡಳಿ ವತಿಯಿಂದ ವಿಮೆ ಪರಿಹಾರ ನೀಡಲಾಗಿದ್ದು, ವಿಮೆ ಪರಿಹಾರದ ಬಂದ ಹಣದಿಂದ ಮತ್ತೆ ರಾಸುಗಳನ್ನು ಖರೀದಿಸಿ ಹಾಲು ಉತ್ಪಾದನೆ ಹೆಚ್ಚಿಸಬೇಕು. 1 ವರ್ಷದಲ್ಲಿ 2 ಬಾರಿ ವಿಮೆ ಸೌಲಭ್ಯ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ. ಮಳೆ ಕೊರತೆಯಿಂದ ಹಾಲು ಉತ್ಪಾದನೆ ಕಡಿಮೆಯಾಗಿದ್ದು, ಹಾಲು ಉತ್ಪಾದನೆ ಹೆಚ್ಚಿಸಲು ಹಸಿರು ಜಾನುವಾರುಗಳಿಗೆ ಮೇವು ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದೆಂದು ಶಾಸಕರು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಉಪವ್ಯವಸ್ಥಾಪಕ ಡಾಕ್ಟರ್ MB ಲೋಹಿತ್, ಕೃಷಿ ಸಮಾಜ ಅಧ್ಯಕ್ಷ ಹನುಮಂತಪ್ಪ, ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ನಾರಾಯಣಗೌಡ, ವಿಸ್ತರಣಾಧಿಕಾರಿಗಳಾದ ನಾರಾಯಣಸ್ವಾಮಿ, ವೆಂಕಟೇಶ್, ಶಿವಕುಮಾರ್, ಹುಲ್ಲೂರಪ್ಪ, ಶಾಲಿನಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. MP ಪ್ರಕಾಶ್, CTV ನ್ಯೂಸ್, ಮಾಲೂರು. ಗುಡಿಬಂಡೆ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ವಕೀಲರ ಸಂಘದ ಆಶ್ರಯದಲ್ಲಿ ರಾಷ್ಟ್ರೀಯ ಕಾನೂನು ಸೇವೆಗಳ ದಿನಾಚರಣೆ ಕಾರ್ಯಕ್ರಮವನ್ನು ಸಿವಿಲ್ ಮತ್ತು JMFC ನ್ಯಾಯಾಧೀಶರು ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ಸದಸ್ಯ ಕಾರ್ಯದರ್ಶಿ ಹರೀಶ್ KM ಉದ್ಘಾಟಿಸಿದರು. ಗುಡಿಬಂಡೆ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಆಯೋಜಿಸಲಾಗಿದ್ದ ರಾಷ್ಟ್ರೀಯ ಕಾನೂನು ಸೇವೆಗಳ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಸಿವಿಲ್ ಮತ್ತು JMFC ನ್ಯಾಯಾಧೀಶರು ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ಸದಸ್ಯ ಕಾರ್ಯದರ್ಶಿ ಹರೀಶ್ KM ಮಾತನಾಡಿ, ನಾಡಿನ ಜನತೆಗೆ ಕಾನೂನು ತಿಳುವಳಿಕೆ ನೀಡುವುದು ಮತ್ತು ಬಡವರಿಗೆ ಕಾನೂನಿನ ನೆರವು ನೀಡುವ ಉದ್ದೇಶದಿಂದ ಕಾನೂನು ಸೇವೆಗಳ ಕಾಯ್ದೆಯು 1995ರಲ್ಲಿ ಜಾರಿಗೆ ಬಂತು. ಈಗ ಪ್ರಾಧಿಕಾರವು ಕಾನೂನು ತಿಳುವಳಿಕೆ ಮತ್ತು ಸಹಕಾರ ನೀಡುವುದು ಮಾತ್ರವಲ್ಲದೆ ಲೋಕ ಅದಾಲತ್ಗಳ ಮೂಲಕ ರಾಜಿ ಆಗಬಹುದಾದ ಪ್ರಕರಣಗಳನ್ನು ಇತ್ಯರ್ಥಪಡಿಸಿ ಪಕ್ಷಿದಾರರ ಸಮೂಹ ಹಾಗೂ ಹಣವನ್ನು ಉಳಿತಾಯ ಮಾಡುವುದರ ಮೂಲಕ ಸೌಹಾರ್ದತೆಯನ್ನು ಕಾಪಾಡುವ ಕೆಲಸ ಮಾಡಲಾಗುತ್ತಿದೆ ಎಂದು ಹೇಳಿ ಉಚಿತ ಕಾನೂನು ಸೇವೆಗಳ ಬಗ್ಗೆ ಮಾಹಿತಿ ನೀಡಿದರು. ಉದ್ದೇಶ ಏನಂತಂದ್ರೆ ಈ ಅರಿವು ಮೂಡಿಸೋದು, ನೆರವು ಮೂಡಿಸೋದ್ರ ಜೊತೆಗೆ ನಿಮ್ಮ ಈಗಾಗಲೇ ನಮ್ಮ ನ್ಯಾಯಾಲಯದಲ್ಲಿ ಬಾಕಿ ಇರುವಂತಹ ಪ್ರಕರಣಗಳು ಅಥವಾ ಬೇರೆ ವ್ಯಾಜ್ಯಪೂರ್ವಕ ಪ್ರಕರಣಗಳೇನಿರ್ತಾವೋ, ಈ ಬ್ಯಾಂಕ್ ಲೋನ್ಸ್ ಆಗ್ಬೋದು, PLC ಬ್ಯಾಂಕ್ ಅಲ್ಲಿ ಸಾಲ ಪಡ್ಕೊಂಡು ಕಟ್ಟದೇ ಇರುವಂತವು, ಪೋಸ್ಟ್ ಆಫೀಸಲ್ಲಿ ಬೆಲೆ ಕಟ್ಟುವಂಥವು, ಮತ್ತೆ BSNL ಆಗ್ಬೋದು, ಇತರೆ ಪ್ರಕರಣಗಳು ಸಹ, ಈ ಕಂದಾಯ ಪ್ರಕರಣಗಳಾಗ್ಬೋದು ಸಹ, ಇವುಗಳು ಸಹ ನಮ್ಮ ಜನತಾ ಏನು ಲೋಕ ಅದಾಲತ್ನಲ್ಲಿ ರಾಜಿ ಮಾಡಿಕೊಳ್ಳಬಹುದು. ಇದು ಸಹ ನಮ್ಮ ಈ ಕಾನೂನು ಸೇವಾ ಪ್ರಾಧಿಕಾರದ ಒಂದು ಕಾಯ್ದೆಯ ಒಂದು ಉದ್ದೇಶವಾಗಿದೆ. ನೀವು ಈಗಾಗಲೇ ಹೇಳಿದ್ರೆ ತಮಗೆಲ್ಲ ಗೊತ್ತಿದೆ, ಈ ನ್ಯಾಯಾಲಯದಲ್ಲಿ ಬಾಕಿ ಇರುವಂತಹ ರಾಜಿ ಆಗುವಂತಹ ಪ್ರಕರಣಗಳನ್ನು ರಾಜಿ ಮಾಡಿಕೊಳ್ಳುವುದರಿಂದ ಕಕ್ಷಿದಾರರಲ್ಲಿ ಮೊದಲಿಗೆ ಸೌಹಾರ್ದತೆ ಉಳಿತದೆ, ಮತ್ತೆ ನ್ಯಾಯಾಲಯಕ್ಕೆ ಅಲ್ಲಾಡುವಂತಹ ಸಮಯ ಉಳಿತದೆ, ಮತ್ತೆ ಹಣವನ್ನು ಖರ್ಚು ಮಾಡುವಂತಹ ಸಮಯ ಉಳಿತದೆ. ಇದು ಒಂದು ಈ ಕಾಯ್ದೆಯ ಉದ್ದೇಶ. ಅದೇ ರೀತಿ ಈಗಾಗಲೇ ನಿಮಗೆ ಗೊತ್ತಿದೆ, ನಮ್ಮ ತಾಲೂಕು ಮಟ್ಟದಲ್ಲಿ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರ ಈಗಾಗಲೇ ಈ ಕಾನೂನು ಸೇವಾ ಪ್ರಾಧಿಕಾರ ಕಲಂ 12 ಅಡಿಯಲ್ಲಿ ಯಾರನ್ನು ಕಾನೂನು ನೆರವನ್ನ ಪಡೆದುಕೊಳ್ಳಬಹುದು ಅಂತ. ಈ 3 ಲಕ್ಷಕ್ಕಿಂತ ಆದಾಯ ಕಡಿಮೆ ಇರುವಂತವರು, ಮಹಿಳೆಯರು, ಮಕ್ಕಳು, ಪರಿಶಿಷ್ಟ ಪಂಗಡದವರು, ಪರಿಶಿಷ್ಟ ಜಾತಿಯವರು, ಗುಂಪು ಘರ್ಷಣೆಗೊಳಗಾದವರು, ಮಾನಸಿಕ ಮತ್ತು ಇತರೆ ನ್ಯೂನತೆಗೆ ಹೊಂದಿರುವವರು, ರಕ್ಷಣಾ ಮತ್ತು ಗೃಹ ಮನೋರೋಗಿ ಆಸ್ಪತ್ರೆಗೆ ಮುಂದಾದ ಅಭಿಲಕ್ಷೆಯಲ್ಲಿರುವವರು, ಇತರ ಯಾವುದೇ ಪ್ರಸ್ತುತ ಕಾನೂನಿನಲ್ಲಿ ಉಚಿತ ಕಾನೂನು ಸಲಹೆ ಮತ್ತು ನೆರವನ್ನು ಪಡೆಯಲು ಅರ್ಹರಾಗಿರುವಂತಹ ಎಲ್ಲಾ ವ್ಯಕ್ತಿಗಳು ಸಹ ಈ ಕಾನೂನು ಅರಿವು ಮತ್ತು ನೆರವನ್ನ ಪಡೆದುಕೊಳ್ಳಬಹುದು. ಈಗಾಗಲೇ ಮೇಲೆ ಹೇಳಿದ ಏನು ಆ ಶೆಡ್ಯೂಲ್ ಅಲ್ಲಿ ಬರ್ತಾರೋ ಅವರೆಲ್ಲಾನು
ಏನು ನಮ್ಮ ತಾಲೂಕು ಕಾನೂನು ಸೇವಾ ಪ್ರಾಧಿಕಾರ ಅಡಿಗೆ ಒಂದು ಅರ್ಜಿಯನ್ನು ಕೊಟ್ಟು ನಮಗೆ ಸಾಕಷ್ಟು ಸಾಮರ್ಥ್ಯ ಇಲ್ಲ, ನಾವು ವಕೀಲರನ್ನ ಆಯ್ಕೆ ಮಾಡಿಕೊಳ್ಳುವಲ್ಲಿ ನಮಗೆ ವಕೀಲರನ್ನ ಕೊಡಿ, ಅಂದರೆ ಈ ಕಾನೂನು ಸೇವಾ ಪ್ರಾಧಿಕಾರ ಅಡಿಯಲ್ಲಿ ಏನು ಪ್ಯಾನಲ್ ಅಡ್ವೊಕೇಟ್ಸ್ ಇರ್ತಾರೋ ಅವ್ರನ್ನ ನಿಮಗೆ ವಕೀಲರನ್ನಾಗಿ ಕೊಡುವಂಥ ಒಂದು ಅವಕಾಶವೂ ಸಹ ನಮ್ಮ ಈ ಕಾಯ್ದೆ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಕಾಯ್ದೆ ಅವಕಾಶವನ್ನು ಒದಗಿಸಿದೆ. ಸದರಿ ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ರಾಮನಾಥ ರೆಡ್ಡಿ ಎ, ಉಪಾಧ್ಯಕ್ಷ ನಂದೀಶ್ವರ ರೆಡ್ಡಿ, ಸಹಾಯಕ ಸರ್ಕಾರಿ ಅಭಿಯೋಜಕ ರಾಮಮೂರ್ತಿ ವಿ, ಹಿರಿಯ ವಕೀಲರಾದ ಪಿ.ವಿ. ಲಕ್ಷ್ಮೀನಾರಾಯಣ, ನಾರಾಯಣಸ್ವಾಮಿ, ಕೆ.ಆರ್. ಮಂಜುನಾಥ್, ಎ. ಗಂಗಾಧರಪ್ಪ, ಬಾಬಾಜಾನ್, ಶರತ್ ರೆಡ್ಡಿ, ಶಿರಸ್ತೇದಾರ್ ನಟರಾಜ್, ಪಾರ್ವತಮ್ಮ, ನ್ಯಾಯಾಲಯದ ಸಿಬ್ಬಂದಿ ಮತ್ತು ಕಕ್ಷಿದಾರರು ಹಾಗೂ ಸಾರ್ವಜನಿಕರು ಹಾಜರಿದ್ದರು. ಬೊಮ್ಮಗಾನಹಳ್ಳಿ ಮೋಹನ್ ಕುಮಾರ್, ಸಿಟಿವಿ ನ್ಯೂಸ್, ಗುಡಿಬಂಡೆ. ಬಾಗೇಪಲ್ಲಿಯು ಆಂಧ್ರದ ಗಡಿಭಾಗದಲ್ಲಿದ್ದು ಈ ಭಾಗದಲ್ಲಿ ಆಡುಭಾಷೆ ಹೆಚ್ಚಾಗಿ ತೆಲುಗು ಇರಬಹುದು. ಆದರೆ ವಿದ್ಯಾರ್ಥಿಗಳು ತಮ್ಮ ಮನೆಗಳಲ್ಲಿ ಮತ್ತು ಶಾಲೆಯಲ್ಲಿ ಸ್ನೇಹಿತರ ಜೊತೆ ನಮ್ಮ ಕನ್ನಡ ಭಾಷೆಯನ್ನು ಮಾತನಾಡುವುದನ್ನು ಬೆಳೆಸಿಕೊಳ್ಳಬೇಕೆಂದು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ಬೆಸ್ಕಾಂ ಕಚೇರಿ ಮುಂಭಾಗದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ವತಿಯಿಂದ ಏರ್ಪಡಿಸಲಾಗಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ, ಕನ್ನಡ ನಾಡಿನಲ್ಲಿ ಹುಟ್ಟಿದ ಮೇಲೆ ತಾಯಿ ಭುವನೇಶ್ವರಿ ದೇವಿಯ ಋಣ ತೀರಿಸುವ ಕೆಲಸ ಮಾಡಬೇಕು. ಬಾಗೇಪಲ್ಲಿಯು ಆಂಧ್ರದ ಗಡಿ ಭಾಗದಲ್ಲಿದ್ದು ಈ ಭಾಗದಲ್ಲಿ ಆಡುಭಾಷೆ ಹೆಚ್ಚಾಗಿ ತೆಲುಗು ಇರಬಹುದು. ಆದರೆ ವಿದ್ಯಾರ್ಥಿಗಳು ತಮ್ಮ ಮನೆಗಳಲ್ಲಿ ಮತ್ತು ಶಾಲೆಗಳಲ್ಲಿ ಸ್ನೇಹಿತರ ಜೊತೆ ನಮ್ಮ ಕನ್ನಡ ಭಾಷೆಯನ್ನು ಮಾತನಾಡುವುದನ್ನು ಬೆಳೆಸಿಕೊಳ್ಳಬೇಕು ಎಂದರು. ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ಅಧ್ಯಕ್ಷ ಬಿ.ಟಿ. ಶ್ರೀನಿವಾಸ್, ತಾಲೂಕು ಪದಾಧಿಕಾರಿಗಳು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಜರಿದ್ದರು. ಸುಬ್ಬು, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ತೀವ್ರವಾಗಿ ಕಾಡುತ್ತಿರುವ ಬರದ ಪರಿಣಾಮ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು, ಜಿಲ್ಲಾ ಜೆಡಿಎಸ್ ಮುಖಂಡರು ರೈತರ ಜಮೀನುಗಳಿಗೆ ತೆರಳಿ ಬರದ ಅಧ್ಯಯನ ಮಾಡುವ ಜೊತೆಗೆ ರೈತರ ಕಷ್ಟ ಕೇಳುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಕಳೆದ ವರ್ಷ ಉತ್ತಮ ಮಳೆ ಬೆಳೆಯಾಗಿ ರೈತರು ಸಂತಸದಲ್ಲಿದ್ದರು. ಆದರೆ ಈ ವರ್ಷ ಮಳೆ ಬೆಳೆಯಾಗದೆ ರೈತರು ಸಂಕಷ್ಟದಲ್ಲಿದ್ದಾರೆ. ಈಗಾಗಲೇ ಕೇಂದ್ರದ ಬರ ಅಧ್ಯಯನ ತಂಡ ಜಿಲ್ಲೆಗೆ ಆಗಮಿಸಿ ಅಧ್ಯಯನ ಮಾಡಿ ಹೋಗಿದ್ದಾರೆ. ನಂತರ ಬಿಜೆಪಿ ಮುಖಂಡರು ಜಿಲ್ಲೆಯಾದ್ಯಂತ ಸಂಚರಿಸಿ ಬರ ಅಧ್ಯಯನ ಮಾಡಿ ಹೋದರು. ಇದೀಗ ಜೆಡಿಎಸ್ ಸರದಿ ಬಂದಿದೆ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ನೇತೃತ್ವದಲ್ಲಿ ಬರ ಸಮೀಕ್ಷೆ ನಡೆಸಲಾಗುತ್ತಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಕಣಜೇನಹಳ್ಳಿ, ತಿಪ್ಪೇನಹಳ್ಳಿ, ಪೋಶೆಟ್ಟಹಳ್ಳಿ, ಶಿಡ್ಲಘಟ್ಟ ತಾಲೂಕಿನ ಗಿಡ್ನಹಳ್ಳಿ ಸೇರಿದಂತೆ ಗೌರಿಬಿದನೂರು ತಾಲೂಕಿನ ಹಲವು ಗ್ರಾಮಗಳ ರೈತರ ಜಮೀನುಗಳಿಗೆ ತೆರಳಿದ ತಂಡ ಬರ ಅಧ್ಯಯನ ಮಾಡಿದರು. ಬರ ಅಧ್ಯಯನ ವರದಿಯನ್ನು ತಮ್ಮ ವರಿಷ್ಠರಿಗೆ ನೀಡಿ ಸರ್ಕಾರದ ಗಮನ ಸೆಳೆಯಲಾಗುವುದು ಎಂದರು. ಇನ್ನು ಮಾಜಿ ಶಾಸಕ ಕೆಪಿ ಬಚ್ಚೇಗೌಡರಿಗೆ ಶಾಸಕ ಬಿಎನ್ ರವಿಕುಮಾರ್, ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆ.ಎಂ. ಮುನೇಗೌಡ ಸೇರಿದಂತೆ ಹಲವರು ಸಾಥ್ ನೀಡಿದರು. ಈ ವೇಳೆ ಮಾತನಾಡಿದ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ, ಕಣಜೇನಹಳ್ಳಿ ಗ್ರಾಮದಿಂದ ಬರ ಅಧ್ಯಯನ ಆರಂಭ ಮಾಡಲಾಗಿದ್ದು ಜಿಲ್ಲೆಯ ಎಲ್ಲಾ ತಾಲೂಕುಗಳ ಬರ ಪರಿಸ್ಥಿತಿಯ ಬಗ್ಗೆ ಪರಿಶೀಲನೆ ನಡೆಸಲಾಗುವುದು ಎಂದರು. ರೈತರು ತೀವ್ರ ನಷ್ಟ ಎದುರಿಸುತ್ತಿದ್ದು ರೈತರಿಗೆ ಆಗಿರುವ ನಷ್ಟ ತುಂಬಿಕೊಡಲು ಸರ್ಕಾರವನ್ನು ಆಗ್ರಹಿಸಿದರು. ನಾವು ಈಗಾಗಲೇ ಮೊದಲನೇ ಪ್ರಾರಂಭ ಮಾಡಿದ್ದೀವಿ. ಇಲ್ಲಿ ಈಗಾಗಲೇ ನೀವು ಕೂಡ ನೋಡಿದ್ದೀರಾ. ಇವತ್ತು ಮೇ ಜೂನಲ್ಲಿ ಬಿದ್ದಿರ್ತಕ್ಕಂಥ ಮಳೆ ಆಧಾರದ ಮೇಲೆ ಏನೇನು ಕೃಷಿಯಲ್ಲಿ ಬಿತ್ತನೆ ಮಾಡಿದರು, ರಾಗಿ ಬಿತ್ತನೆ ಮಾಡಿದರು. ಆನಂತರ ಮಳೆಗಳಿಲ್ಲದೆ ಕಾರಣ ಇವತ್ತು ಕೈಗೆ ಬಂದಿಲ್ಲ. ಈಗಾಗಲೇ ನೋಡಿದ್ವಿ, ಆ ರಾಗಿ ಕೋಳಿ ತಿನ್ನೋಕ್ಕೂ ಕೂಡ ಲಾಯಕ್ಕಿಲ್ಲ ಅಂಥ ಪರಿಸ್ಥಿತಿ ಇದೆ. ಮತ್ತು ಹುಲ್ಲು ಕೂಡ ಇವತ್ತು ಹಸುಗಳಿಗೆ, ಜಾನುವಾರುಗಳಿಗೆ ಆಗೋದಿಲ್ಲ ಅಂಥ ಪರಿಸ್ಥಿತಿ ಇದೆ. ನಾವೆಲ್ಲರೂ ಕೂಡ ರೈತರ ಬೆನ್ನೆಲುಬು ಅನ್ನುವಂಥದ್ದನ್ನು ಮಾತಾಡ್ತೇವೆ. ಆದರೆ ಇವತ್ತು ಸರ್ಕಾರಕ್ಕೆ ಇವತ್ತು ನಾನು ಆಗ್ರಹ ಮಾಡ್ತಕ್ಕಂಥದ್ದು, ಸರ್ಕಾರಕ್ಕೂ ಕೂಡ ಒಂದು ನಿಗದಿ, ಒಂದು ರೀತಿ ಇಷ್ಟ ಬಂದಂಗೆಲ್ಲ 4,000 ಅಂದರು, 5,000 ಅಂದರು, ಈಗ 17,000 ಕೋಟಿ ಅಂತ ಹೇಳಿದ್ದಾರೆ. ನಾನಿವತ್ತು ಸರ್ಕಾರಕ್ಕೆ ಆಗ್ರಹ ಮಾಡೋದು, ಇವತ್ತು ಇಂಥ ಭೀಕರ ಬರ ಪರಿಸ್ಥಿತಿ ಇದೆ. ಇಲ್ಲಿ ಇವತ್ತು
300 ಕೋಟಿ ರೂಪಾಯಿ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ನಾನು ಇವತ್ತು ಸರ್ಕಾರಕ್ಕೆ ಆಗ್ರಹ ಮಾಡ್ತಕ್ಕಂಥದ್ದು, ನಮ್ಮ ಸಮಿತಿ ಇವತ್ತೇನು ಬಂದಿದ್ದೀವಿ ನಾವು ಇವತ್ತು ಆಗ್ರಹ ಮಾಡ್ತಕ್ಕಂಥದ್ದು, ಇವತ್ತು 17,000 ಕೋಟಿ ಅಂತ ಏನು ಹೇಳಿದ್ದಾರೆ, 25% ಅಂದರೆ 4,500 ಕೋಟಿ ತಕ್ಷಣ ಬಿಡುಗಡೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಇದು ಕಾಟಾಚಾರಕ್ಕೆ 300 ಕೋಟಿ ಕೊಟ್ಟಿರ್ತಕ್ಕಂಥದ್ದು ಅನ್ನುವಂಥದ್ದನ್ನು ಹೇಳಬೇಕಾಗ್ತದೆ. ಇನ್ನು ಚಿಂತಾಮಣಿ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ಮಾತನಾಡಿ, ಜಿಲ್ಲೆಯಲ್ಲಿ ಭೀಕರ ಬರ ಪರಿಸ್ಥಿತಿ ಇದೆ. ಸರ್ಕಾರವೇ ಮಾಡಿದ ಅಂದಾಜಿನಂತೆ ಸುಮಾರು 17,000 ಕೋಟಿ ರೈತರಿಗೆ ನಷ್ಟವಾಗಿದೆ. ಇದರಲ್ಲಿ ಕನಿಷ್ಠ 4.5 ಕೋಟಿಯನ್ನು ರಾಜ್ಯ ಸರ್ಕಾರ ಕೂಡಲೇ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿದರು. ರಾಜ್ಯದಲ್ಲಿ ತೀವ್ರವಾದ ವಿದ್ಯುತ್ ಕ್ಷಾಮವಿದೆ, ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಹಾಗಾಗಿ ತಕ್ಷಣ 4.5 ಕೋಟಿ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿದರು. ಶಿಡ್ಲಘಟ್ಟ ಶಾಸಕ ಮೇಲೂರು ರವಿ ಮಾತನಾಡಿ, ರೈತರ ಸಂಕಷ್ಟಕ್ಕೆ ಸರ್ಕಾರ ಕೂಡಲೇ ಧಾವಿಸಬೇಕು. ಕುಡಿಯುವ ನೀರು, ಜಾನುವಾರುಗಳ ಮೇವು ಸೇರಿದಂತೆ ಇತರೆ ಸಮಸ್ಯೆ ಎದುರಾಗಿದ್ದು ಸರ್ಕಾರ ಕೂಡಲೇ ಪರಿಹರಿಸಬೇಕು. ಅಲ್ಲದೆ ರಾಗಿ, ನೆಲಗಡಲೆ, ಜೋಳ ಸೇರಿದಂತೆ ರೈತರ ಎಲ್ಲ ಬೆಳೆಗಳು ನೆಲಕಚ್ಚಿವೆ. ರೈತರಿಗೆ ಪರಿಹಾರ ಒದಗಿಸಲು ಸರ್ಕಾರ ಕೂಡಲೇ ಮುಂದಾಗಬೇಕು ಎಂದು ಒತ್ತಾಯಿಸಿದರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನವೆಂಬರ್ 14ರಂದು ಮಕ್ಕಳ ದಿನಾಚರಣೆಯ ಅಂಗವಾಗಿ ಕನ್ನಡ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಡ್ಯಾನ್ಸ್, ಫ್ಯಾಷನ್ ಶೋ, ಅಭಿನಯದ 2 ನಿಮಿಷಕ್ಕೆ ಮೀರದ ಮಕ್ಕಳ ವಿಡಿಯೋ ಮಾಡಿ ನಮಗೆ ಕಳುಹಿಸಿದಲ್ಲಿ ಸಿಟಿವಿಯಲ್ಲಿ ನವೆಂಬರ್ 14ರಂದು ಪ್ರಸಾರ ಮಾಡಲಾಗುವುದು. ನಿಮ್ಮ ವಿಡಿಯೋಗಳನ್ನು ದಿನಾಂಕ 10ರೊಳಗೆ ನಮಗೆ ವಾಟ್ಸಪ್ ಮಾಡಿ. ನಮ್ಮ ವಾಟ್ಸಪ್ ಸಂಖ್ಯೆ 7473737466. ವಿರಾಮದ ನಂತರ ಮತ್ತೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ನೇತ್ರಂ ಚಲನಚಿತ್ರ ಕನ್ನಡ ಮತ್ತು ತೆಲುಗು ಭಾಷೆಗಳಲ್ಲಿ ನವೆಂಬರ್ 17ರಂದು ಬಿಡುಗಡೆಯಾಗುತ್ತಿದ್ದು, ಈ ಭಾಗದ ಪ್ರೇಕ್ಷಕರು ಚಿತ್ರ ನೋಡಿ ಬೆಂಬಲಿಸಬೇಕು ಎಂದು ನೇತ್ರಂ ಚಲನಚಿತ್ರ ನಿರ್ದೇಶಕ ಬಿಳ್ಳೂರು ಸುರೇಶ್ ಕೋರಿದರು. ಬಾಗೇಪಲ್ಲಿ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇವರು, 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಯಾರಿಸಿರುವ ಈ ಚಿತ್ರದಲ್ಲಿ ಮುಖ್ಯ ಸಂದೇಶವಿದ್ದು ಆಕ್ಷನ್, ಕಾಮಿಡಿ ಎಲ್ಲವೂ ಇದೆ. ಎಲ್ಲ ವರ್ಗದ ಜನರನ್ನು ಈ ಚಿತ್ರ ಆಕರ್ಷಿಸಲಿದೆ ಎಂದರು. ಈ ಚಿತ್ರವನ್ನು ಕೊಡಗು, ಚಿಕ್ಕಬಳ್ಳಾಪುರ ಸೇರಿ ರಾಜ್ಯದ ಹಲವು ಭಾಗಗಳಲ್ಲಿ ಚಿತ್ರಿಸಲಾಗಿದೆ. ನಾನು ಸಿನಿಮಾ ಪರಿಶ್ರಮದಲ್ಲಿ ಬೆಳೆಯಬೇಕೆಂದು ಬಹು ವರ್ಷಗಳ ಕನಸನ್ನು ಕಂಡಿದ್ದೆ. ಈ ಚಿತ್ರವನ್ನು ಕೋವಿಡ್ ಸಮಯದಲ್ಲಿ ಪ್ರಾರಂಭ ಮಾಡಲು ತಂಡ ಪಣ ತೊಟ್ಟಿತ್ತು. ಈಗ ಈ ಸಿನಿಮಾವನ್ನು ಎಲ್ಲರ ಸಹಕಾರದಿಂದ ಮುಗಿಸಲಾಗಿದೆ. ನಾನು ಬಾಗೇಪಲ್ಲಿ ತಾಲೂಕಿನ ಬಿಳ್ಳೂರು ಗ್ರಾಮದವನಾಗಿದ್ದು ಚಿತ್ರವನ್ನು ನೋಡಿ ಆಶೀರ್ವದಿಸಿ ಯಶಸ್ವಿಗೊಳಿಸಿ ಎಂದು ಮನವಿ ಮಾಡಿದರು. ಇನ್ನು ಈ ಸಮಯದಲ್ಲಿ ಚಿತ್ರದ ನಾಯಕ ದಕ್ಷ ಮಾತನಾಡಿ, ನಾನು ಕರ್ನಾಟಕದವನು, ಇದು ನನ್ನ ಮೊದಲ ಚಿತ್ರ. ಈ ಚಿತ್ರದಲ್ಲಿ ನಿರ್ದೇಶಕ ಬಿಳ್ಳೂರು ಸುರೇಶ್ ಮತ್ತು ನಿರ್ಮಾಪಕ ಮೊಕ್ಕಂ ಪಟೇಲ್ ಅವರು ನನ್ನನ್ನು ಒಳ್ಳೆಯ ರೀತಿಯಲ್ಲಿ ತೋರಿಸಿದ್ದು ನನಗೆ ತುಂಬ ಸಂತೋಷವಾಗಿದೆ. ಸುಮಾರು 90 ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಚಿತ್ರ ಬಿಡುಗಡೆಯಾಗಲಿದೆ ಎಂದರು. ಇನ್ನು ಈ ವೇಳೆ ಚಿತ್ರತಂಡದ ಅನೇಕ ಕಲಾವಿದರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶ. ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಅಪಘಾತ ರಹಿತ ವಾಹನ ಚಾಲಕರಿಗೆ, ಚಾಲಕ ಕಂ ನಿರ್ವಾಹಕರಿಗೂ ಬೆಳ್ಳಿ ಪದಕ ವಿತರಣೆ ಮಾಡಿದ ಜಿಲ್ಲಾಧಿಕಾರಿಗಳಿಂದ ಅಭಿನಂದನೆ. ಜಿಲ್ಲೆಯಾದ್ಯಂತ ರೈತರು ಬೆಳೆದಿರುವ ಬೆಳೆಗಳ ನಾಶವಾಗಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ. ಪರಿಸರ ಮಾಲಿನ್ಯ ತಡೆಯೋಣ, ಉತ್ತಮ ಪರಿಸರ ಉಳಿಸೋಣ, ಮಣ್ಣಿನ ಹಣತೆ ಹಚ್ಚುವ ಮೂಲಕ ಪರಿಸರ ಸ್ನೇಹಿ ದೀಪಾವಳಿ ಆಚರಣೆಗೆ ಜಿಲ್ಲಾಧಿಕಾರಿ ರವೀಂದ್ರ ಕರೆ. ಇದೆಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.